ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಜನ ಎಲ್ಲದಕ್ಕೂ ಶಾಸ್ತ್ರ ಕೇಳ್ತಾರೆ. ಮಕ್ಕಳು ಹುಟ್ಟಿದಾಗ್ಲೂ ಶಾಸ್ತ್ರ, ವಿದ್ಯಾಭ್ಯಾಸಕ್ಕೂ ಶಾಸ್ತ್ರ, ಜೊತೆಗೆ ಮದುವೆಗೂ ಶಾಸ್ತ್ರ, ಹೀಗೆ ಎಲ್ಲದಕ್ಕೂ ಮುನ್ನ ಶಾಸ್ತ್ರ ಕೇಳ್ತಾರೆ. ಆದ್ರೆ ನಿಜವಾಗಿಯೂ ಸಂತಾನಕ್ಕಾಗಿ ಶಾಸ್ತ್ರ ಬೇಕಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಸಂತಾನಕ್ಕಾಗಿ ಶಾಸ್ತ್ರ ಕೇಳ್ಬೇಕಾ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ನಿನ್ನ ಪ್ರಶ್ನೆ ಆಶ್ಚರ್ಯವೂ ಕೂಡ ಸತ್ಯವೂ ಕೂಡ. ಯಾಕೆಂದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಾಗ ತಪ್ಪು ಸಂತಾನಕ್ಕೆ ದಾರಿ ಇರಲ್ಲ, ತಪ್ಪು ಸಂತಾನ ದಾರಿ ಇರಲ್ಲ. ಈಗ ಮಗು ಸಾಕಬೇಕು, ಮುಂದೆ ನಮಗೆ ವಂಶಕ್ಕೆ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ ಪ್ರತಿ ತಂದೆ ತಾಯಿ ಅದನ್ನ ಮಗುನ ಸಾಕ್ತಾರೆ. ಆದರೆ ಮಗು ಅದು ತದ್ವಿರುದ್ಧವಾಗಿ ನಿಂತ್ಕೊಳ್ಳುತ್ತೆ. ಈಗ ತಪ್ಪು ಸಂತಾನ ಆಯ್ತಲ್ಲ. ಸೊ ಯಾಕಾಯ್ತು ಗೊತ್ತಿಲ್ಲ, ಏನ್ ಮಾಡಬೇಕು ಗೊತ್ತಿಲ್ಲ, ಎಲ್ಲಿ ಕೇಳಬೇಕು ಗೊತ್ತಿಲ್ಲ. ಸೊ ಕೇಳೋದಂತೂ ಆಗಿದೆ, ಆಗ್ತಾ ಇದೆ, ಕೇಳ್ತಾನೆ ಇದ್ದಾರೆ. ಆದರೆ ಸಂತಾನ ತಪ್ಪು ದಾರಿಗೆ ಏನಕ್ಕೆ ಹೋಗುತ್ತೆ, ಏನಕ್ಕೆ ಹೋಗ್ಬೇಕಿತ್ತು, ಏನಕ್ಕೆ ಹೋಗುತ್ತೆ ಅಂತಕ್ಕಂಥ ಪ್ರಶ್ನೆ ಆಗತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಅನಾಹುತ ಯಾವುದು ಅಂತಂದ್ರೆ, ನಾವು ರಿಪೇರಿ ಅಂತಕ್ಕಂಥ ವಿಷಯಕ್ಕೆ ಹೋಗಲ್ಲ. ಇದಕ್ಕೇನು ಮಾಡ್ಬೇಕು ಹೇಳಿ ಅಂತ ಅದನ್ನ ಪ್ಯಾಚ್ ಹಾಕೊಂಡ್ಬಿಡ್ತೀವಲ್ಲ. ಇದು ಮಕ್ಕಳಿಗೂ ಹೌದು, ಗಂಡ ಹೆಂಡತಿಗೂ ಹೌದು, ಎಲ್ರಿಗೂ ಸಮಸ್ಯೆನೇ ಇದು. ನಾವು ರಿಪೇರಿ ಆಗಬೇಕು ಅನ್ನೋದು ನಮ್ಗಿನ್ನೂ ಅದು ಮನಸ್ಸಿಗೆ ಬಂದಿಲ್ಲ. ಏನಿದೆ ಅದು ಹಂಗೆ ದೇವ್ರು ಕೊಟ್ಟಿದ್ದಾನೆ, ದೇವ್ರ ಭೂಮಿಗೆ ಬಂದಿದ್ದೀವಿ, ಏನೋ ಒಂದು ಮಾಡ್ತೀವಿ. ಸೊ ಯಾವುದನ್ನು ಫುಲ್ ಟೋಟಲ್ ಕನ್ಫ್ಯೂಷನ್ ಎಲ್ಲ ಇದ್ದಾವೆ. ಸೊ ಹಾಗಾಗಿ ಸಂತಾನಕ್ಕಾಗಿ ಶಾಸ್ತ್ರ ಅವಶ್ಯಕತೆ ಇದೆಯಾ ಅಂತಕ್ಕಂತಹ ಸತ್ಯವನ್ನ ಇವತ್ತು ಮುಂದೆ ಇಟ್ಟಾಗ, ಮಗು ಹುಟ್ಟಿರ್ತಕ್ಕಂಥದ್ದಾಗಲಿ, ಮಗು ಬೆಳೆದು ದೊಡ್ಡವನಾಗಿ ಮದುವೆಯಾಗಿ ಅವನು ಮಗುವಾಗಿರಲಿ, ಹೆಣ್ಗಾಗಲಿ ಗಂಡಗಾಗಲಿ, ನಿಜಕ್ಕೂ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ನಮ್ಮ ಮಕ್ಕಳು ಅಂತ ಹೇಳ್ಕೊಳ್ಳೋ ನಮಗೆ ಯಾಕೆ ನೋವು ಆಗ್ತಾ ಇದೆ, ವಿಷಯ ಯಾವ್ದಾರು ಆಗಿರ್ಬೋದು. ಮಕ್ಕಳಿಂದ ತಂದೆ ತಾಯಿಗೆ ನೋವು ಬೇಕಾ? ಈ ಬೇಕಾ ಅಂದ್ರೆ ಸಂತಾನಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರ ಬೇಕಾ? ನಿಮ್ ಡಿಸೈಡ್ ಅದು, ನೀವೇ ಯೋಚನೆ ಮಾಡಿ. ಹೌದಲ್ಲಮ್ಮ? ಈಗ ನಮಗೆ ಕಾರಣ ಬೇಕು, ಆ ಕಾರಣಕ್ಕೆ ಏನ್ ಸೊಲ್ಯೂಷನ್ ಬೇಕೋ ಅದು ತಿಳ್ಕೋಬೇಕು. ನಾವು ಸೊಲ್ಯೂಷನ್ಗೆ ಫಸ್ಟ್ ಪ್ರಾಧಾನ್ಯತೆ ಕೊಡಬೇಕು. ನಾವು ಅದನ್ನ ಕೊಡಲ್ಲ. ಅವನು ಇವನ ಮೇಲೆ ಹೇಳ್ತಾನೆ, ಇವರು ಅವ್ರ ಮೇಲೆ ಹೇಳ್ತಾರೆ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ. ಇದಕ್ಕೊಂದು ಸಣ್ಣ ಉದಾಹರಣೆ. ಈ ರಹಸ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಶ್ರೀಮನ್ ನಾರಾಯಣನ ಪಾದ ಕಮಲ್ಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಗದ್ದೆಗೆ ವ್ಯವಸಾಯ ಮಾಡ್ತಕ್ಕಂಥ ರೈತ ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಅಂತ ನೋಡಿಕೊಂಡು ರಾಗಿನ, ಭತ್ತನ ಏನ್ ಹಾಕಬೇಕು ಅಂತ ಸೀಸನ್ ನೋಡ್ಕೊಂಡು ಬೆಳೆ ಬಿತ್ತಾನೆ. ಹೌದಲ್ಲಮ್ಮ? ಸತ್ಯ. ಸೀಸನ್ ನೋಡ್ಕೊಂಡು ಯಾವಾಗ ಏನು ಮಾಡೋಕ್ಕಾಗಲ್ಲ. ಆದರೆ ಭೂಮಿಗೆ ಬಿತ್ತುವಂತಹ ಪ್ರತಿಯೊಂದು ಬೆಳೆಯನ್ನ ನೋಡಿ ಅನುಸಾರವಾಗಿ ಯಾವ ತಿಂಗಳು ಬಿತ್ತಿದ್ರೆ ಯಾವಾಗ ಬೆಳೆ ಬರುತ್ತೆ, ಯಾವಾಗ ಕಟಾವಾಗುತ್ತೆ, ಇದೆಲ್ಲ ಲೆಕ್ಕ ಹಾಕಿ ಆಳುವಂಥ ರೈತ, ಅದೇ ಒಂದು ಹೆಣ್ಣು ಗಂಡು ಮಗುವನ್ನ ಸಂತಾನವನ್ನ ಪಡೆಯುವುದಕ್ಕೆ ಇದಕ್ಕೂ ಸೀಸನ್ ಬೇಕಾ ಅಂತ ಬೇಡ ಅಂತೆಮ್ಮ? ಬೇಕು. ಸೀಸನ್ ನೋಡ್ಕೋಬೇಕಾ ಬೇಡವಾ? ನೋಡ್ಕೋಬೇಕು. ಇಲ್ವೇ? ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದು ಇನ್ನೊಂದು ದೊಡ್ಡ ಮನೆ ಆಳುವ ಕೆಲಸ ಆಗ್ತಾ ಇದೆ. ಏನು ಅದು? ಮದುವೆಗೆ ನಾವು ಮುಹೂರ್ತ ಕೇಳ್ತೀವಿ. ಯಾವತ್ತು ಯಾವ ತಿಂಗಳಲ್ಲಿ ಮದುವೆ ಮಾಡಿದ್ರೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ ಅಂತ. ಹೌದಮ್ಮ? ಮುಖ್ಯವಾಗಿ ಯಾವ್ದಕ್ಕೆ ಕೇಳ್ಬೇಕಿತ್ತು ನಾವು? ಸಂತಾನಕ್ಕ ಗುರುಜಿ. ಸಂತಾನಕ್ಕೆ ತಿಳ್ಕೋಬೇಕಿತ್ತು. ಈಗ ಫೆಬ್ರವರಿ ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಬೇಕು ಅಂತ ಇಟ್ಕೊಳ್ಳಿ. ಆ ಮದುವೆ ಮಾಡಿದ್ಮೇಲೆ ಇವ್ರು ನೆಕ್ಸ್ಟ್ ನಿಷೇಕ ಪ್ರಸ್ತ, ಫಸ್ಟ್ ನೈಟ್ ಅಂತ ನಾವೇನ್ ಹೇಳ್ತೀವೋ, ಇದಕ್ಕೆ ಮೊದಲು ಗುರುತಿಸ್ಕೋಬೇಕು. ಮದುವೆ ಮಾಡಿದ ಮೇಲೆ ಮದುವೆ ದಿನಾನೇ ಆಗ್ಬೇಕಾ, ಅಥವಾ ಮದುವೆ ಆದ್ಮೇಲೆ ಒಂದು 15 ದಿನಕ್ಕೆ ಆಗ್ಬೇಕಾ, ಅಥವಾ ಈ ರೀತಿಯಾಗಿ ಅದರಲ್ಲಿ ಸೀಸನ್, ತಂದೆ ತಾಯಿ, ಒಂದು ಹೆಣ್ಣು ಗಂಡಿನ ದೇಹದ ಪ್ರಕೃತಿ ಮತ್ತೆ ಈ ನಮ್ಮಲ್ಲಿ ದೇಶ ಅಂತಕ್ಕಂಥದ್ದು ಏನಿದೆ ನಮ್ಮ ಪ್ರಕೃತಿ, ಇದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು. ಅದಕ್ಕೇನು ಅಂದ್ರೆ ಮನ ಮತ್ತೆ ಮನೆ ಇದೆರಡು ಒಂದಾದಾಗ ಆ ಮನೆ ಶಿವನ ಮನೆಯ ದೇವಾಲಯ ಆಗತ್ತಂತೆ. ಮನ ಮತ್ತು ಮನೆ ಇದೆರಡು ಒಂದಾಗಬೇಕು ಅಂತ ಬೇಡ ಅಂತಮ್ಮ? ಒಂದಾಗಬೇಕು. ಇಲ್ಲಿ ಯಾಕೆ ಬೇಕಾಗತ್ತೆ ಇಲ್ಲಿ ಅಂತಕ್ಕಂಥದ್ದು, ಹರಿಹರ ಇಬ್ರು ನಮಗ್ ಬೇಕು. ತಂದೆ ತಾಯಿ, ಪ್ರಪಂಚಕ್ಕೆ ತಂದೆ ತಾಯಿ ಯಾರು ಅಂದ್ರೆ ಹರಿ ಮತ್ತೆ ಹರ. ಈಗ ಶ್ರೀ ಮಹಾವಿಷ್ಣು
ತನ್ನ ಬಾಯಲ್ಲೇ ವಿಶ್ವವನ್ನ ತೋರಿಸಿದ್ರು. ಅದಕ್ಕೆ ವಿಷ್ಣು ಬೇಕು. ಪರಮೇಶ್ವರ ನೆಲದಲ್ಲಿ ತನ್ನ ವಿಶ್ವರೂಪನ ತೋರಿಸಿದ್ರು, ನೆಲದಲ್ಲಿ. ಈಗ ಇವರಿಬ್ರು ಬೇಕು ಅಂತೆ ಬೇಡ ಅಂತ ನಾವಿನ್ನೂ ಅಲ್ಲೇ ಹೊಡೆದಾಡ್ತಾ ಇದ್ದೀವಿ. ಇಲ್ಲ, ನಮ್ದು ಶಿವ, ನಮ್ದು ವಿಷ್ಣು, ಇಲ್ಲೇ ಹೊಡೆದಾಡ್ತಾ ಇದ್ದೀವಿ. ಇವರಿಬ್ರು ಬೇಕೇ ಬೇಕಂತ ಒಪ್ಕೊಂಡೇ ಇಲ್ಲ ನಾವು. ಹಾಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಎಂಥದ್ದು ಅಂತಂದ್ರೆ, ಮೊದಲನೇ ವಿಷಯಕ್ಕೆ ಬಂದಾಗ ನಾವು ಒಂದು ಹೆಣ್ಣು ಮದುವೆ ಮಾಡೋದಕ್ಕೆ ನಾವು ಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಅದಕ್ಕಿಂತ ಮುಂಚೆ ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದೆ ನಾನು, ಏನು ಮೊದಲನೇ ಋತು ಆಗುವಂತ ಹೆಣ್ಣು ಯಾವ ಕಾರಣಕ್ಕೂ ಶುಭ ಇರಲ್ಲ, ಯಾವ ಕಾರಣಕ್ಕೂ ಶುಭ ಇರೋದೇ ಇಲ್ಲ. ಅದು ಏನಾದ್ರು ಒಂದು ದೋಷ ಇದ್ದೇ ಇರತ್ತೆ. ಹಾಕಿರೋ ಬಟ್ಟೆಯಿಂದನೋ ಅಥವಾ ಮನೆ ಒಳಗೋ ಮನೆ ಹೊರಗೋ, ಸ್ಕೂಲ್ಗೆ ಹೋದಾಗಲೋ, ನದಿ ಹತ್ರನೋ ಅಥವಾ ಹೊರಗಡೆ ಫಾರಿನ್ಗೆ ಹೋದಾಗಲೋ, ಟ್ರಿಪ್ ಹೋದಾಗಲೋ, ಅಕಸ್ಮಾತ್ ಅದು ಯಾರು ಹೇಳಕ್ ಬರಲ್ಲ. ಸೊ ಇದು ಪಕ್ಕಾ ಗರ್ಭದೋಷ, ಸಂತಾನಕ್ಕೆ ಸಿದ್ಧತೆಯಾಗುವಂತಹ ಋತುಶಾಂತಿ ಅಲ್ಲಿ ಕೈ ಬಿಟ್ಬಿಟ್ಟನು. ಅಲ್ಲಿ ನಾವು ಬ್ರೇಕ್ ಸರಿ ಮಾಡ್ಕೋಬೇಕು, ಅಲ್ಲಿಂದಾನೇ ಪಾಯ ಹಾಕೋಬೇಕು. ಯಾಕೆಂದ್ರೆ ಆ ರೀತಿಯಾಗಿ ನಡೀತಕ್ಕಂಥ ಪ್ರಕ್ರಿಯೆ ಋತು ಅಂತಕ್ಕಂಥದ್ದು ಸಂತಾನಕ್ಕೆ ರೆಡಿ ಇದೆ ಅಂತ ವಿಚಾರ. ಹೌದಲ್ಲಮ್ಮ? ಗೊತ್ತಿರೋ ವಿಷಯ. ಸಂತಾನಕ್ಕೆ ರೆಡಿ ಇದೆ ಅಂತಕ್ಕಂಥ ಹೆಣ್ಣಿಗೆ ಎಲ್ರಿಗೂ ಗೊತ್ತಿದ್ದು ಕೂಡ ಸಂತಾನಕ್ಕಾಗಿ ಆ ಹೆಣ್ಣಿಗೆ ಏನನ್ನು ಮಾಡಬೇಕು, ಏನ್ ಮಾಡಬೇಕಿತ್ತು ಅನ್ನೋದು ನಾವು ತುಂಬಾ ಹಿಂದೆ ಇದ್ದೀವಿ. ಅದಕ್ಕೋಸ್ಕರವಾಗಿ ಅದಕ್ಕೆ ಮಾಡಬೇಕಾಗಿದ್ದೇನು ಅಂದ್ರೆ, ದೋಷ ನೀವು ಶಾಸ್ತ್ರ ಕೇಳೋದು, ಇನ್ನೊಬ್ರ ಹತ್ರ ಹೋಗಿ ಕೇಳೋದು, ಅವ್ರು ಏನೋ ಒಂದು ಹೇಳ್ತಾರೆ, ಏನೋ ಮಾಡಿ ಅಂತ ಹೇಳ್ತಾರೆ, ಅದೆಲ್ಲ ಮುಖ್ಯ. ನೀವೇ ಮಾಡಬೇಕು, ಎಲ್ಲೂ ಹೋಗಿ ಶಾಸ್ತ್ರ ಕೇಳಬೇಡಿ, ಏನು ಕೇಳಿ ಎದುರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನದು ಮಾಡಬೇಕಾಗಿರೋದು ಅಂದ್ರೆ, ಭುವನೇಶ್ವರಿ ಶಾಂತಿ ಅಂತ ಬರುತ್ತೆ. ಅಂದ್ರೆ ದುರ್ಗಿ ಶಕ್ತಿ, ಶಕ್ತಿ ದೇವತೆ. ಹೆಣ್ಣು ಮಗು ಋತುವಾಗಕ್ಕಿಂತ ಮುಂಚೆ ಅದು ಮಗು ಕುಮಾರಿ. ಆ ಋತು ಅಂತ ಆದ ತಕ್ಷಣ ಪ್ರೌಢಾವ್ಯವಸ್ಥೆಗೆ ಬಂದಿದ್ದಾಳೆ ಅಂತಕ್ಕಂಥ ಲೆಕ್ಕದಲ್ಲಿ ಅವಳ ಮನಸ್ಸು ಕೆರಳುತ್ತೆ, ಕಂಟ್ರೋಲ್ ಸಿಕ್ಕಲ್ಲ. ಅದ್ರ ಮುಂದೆ ಅದೇ ಕೆಲಸ ನಡೆಯೋದು. ಯಾವ ಸರಿ, ಯಾವ ತಪ್ಪು, ಹೆಂಗ್ ನಡ್ಕೋಬೇಕು, ನಾನೇನಾಗಬೇಕು, ನಾಚಿಕೆ ಪಟ್ಕೋಬೇಕು, ನನ್ಗೆ ಅವ್ರು ನೋಡಿದ್ರೆ ಆಗಲ್ಲ, ಇದೆಲ್ಲ ಶುರು ಆಗ್ಬಿಡತ್ತೆ ಪ್ರಕೃತಿದತ್ತವಾಗಿ. ಸೊ ಆಗಿರ್ಬೇಕಾದ್ರೆ ಅಂತ ಸಮಯದಲ್ಲಿ ನಾವು ಒಂದು ಒಳ್ಳೆ ಪಾಯ ಹಾಕಬೇಕು. ನಾಳೆ ಮಗುವನ್ನ ಪಡೆಯುವುದಕ್ಕೆ ಈ ಹೆಣ್ಣಿಗೆ ಏನ್ ಮಾಡಬೇಕು ಅಂದ್ರೆ, ಸಮುದ್ರ ಇರುವ ಜಾಗದಲ್ಲಿ ಹೋಗಿ ಭುವನೇಶ್ವರಿ ಶಾಂತಿ ಮಾಡಿಸ್ಲೇಬೇಕು. ಸಮುದ್ರ ಇರೋ ಜಾಗದಲ್ಲಿ ನಮ್ ಜನ ಮನೇಲೆ ಮಾಡಿಸ್ಬಿಡ್ತಾರೆ. ಯಾಕೆಂದ್ರೆ ಪುರೋಹಿತರಿಗೆ ಎಲ್ಲೂ ದೂರ ಹೇಳಿದ್ರೆ ಇವ್ರು ಹೋಗ್ಬೇಕಾಗತ್ತಲ್ಲ, ಮನೇಲೆ ಮಾಡಿಸ್ರಿ ಅಂತಾರೆ. ನಾವು ಅದನ್ನ ದೋಷ ಕಳಿಯಕ್ ಮಾಡೋದು. ಮನೇಲಿ ಮಾಡ್ಬೇಕಾ ಹೊರಗೆ ಮಾಡ್ಬೇಕಾ? ಹೊರಗಡೆ. ಈಗ ಮನೇಲೇ ಮಾಡಿದ ಮೇಲೆ ದೋಷ ಎಲ್ಲಿ ಹೋಯ್ತು? ಮನೆಗೆ ಸೇರ್ತು. ಇದು ಒಂದು. ಮಗು ನಾಮಕರಣ ಮಾಡ್ಬೇಕಾದ್ರೂ ಅಷ್ಟೇ ಮನೇಲೇ ಮಾಡ್ತಾರೆ. ಹಿಂಗ್ ಸರಿ ಮದುವೆ ಆಗಬೇಕು, ಒಂದು ಕದಲಿ ಮಾಡಿಸಿ ಅದು ಮನೇಲೇ ಮಾಡ್ತಾರೆ. ಯಾವ ಕಾರಣಕ್ಕೂ ಮನೆಯಿಂದ ಹೊರಗೆ ಮಾಡಬೇಕು. ಮನೆಯ ಒಳಗೆ ಯಾವುದೇ ಶಾಂತಿ ಪೂಜೆಗಳನ್ನು ಮಾಡಿಸಬಾರ್ದು. ಇದು ಪುರೋಹಿತರುಗಳು ಹೇಳ್ತಾರೋ ಅಥವಾ ಇವರೇ ಕೇಳ್ಕೊತಾರೋ, ದೂರ ಎಲ್ಲ ಹೋಗಕ್ಕಾಗಲ್ಲ ಸ್ವಾಮಿ, ಇಲ್ಲೇ ಮನೇಲೆ ಮಾಡಿಸ್ಬಿಡಿ. ಸೊ ಈ ತರ ಒಂದು ಸೋಮಾರಿತನದಿಂದ ನಾವು ತಪ್ಪನ್ನ ಮಾಡಿಕೊಂಡು ಅನುಭವಿಸ್ತಾ ಹೋಗ್ತೀವಿ. ಇಲ್ಲಿ ನಾವು ಟೈಮು, ವಾರ ಏನು ಚೆನ್ನಾಗಿದೆಯಾ ನೋಡಿ, ಬಟ್ಟೆ ಹಾಕೊಂಡಿದ್ದು ಚೆನ್ನಾಗಿದೆಯಾ ನೋಡಿ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದು ಸರಿ ಅಂತಾರೆ, ಒಬ್ರು ತಪ್ಪು ಓದ್ತಾರೆ. ಅದಕ್ಕೆ ನೀವೇ ಡಿಸೈಡ್ ಮಾಡಿ. ಇದಕ್ಕೆ ಮಾಡಬೇಕಾಗಿದ್ದು ಎಲ್ಲಿ ಸಮುದ್ರ ಇರುತ್ತೋ, ಉದಾಹರಣೆ ಗೋಕರ್ಣ, ಅಲ್ಲಿ ಹೋಗಿ 3 ತಿಂಗಳಾಗಬೇಕು. ಋತುವಾದ 3 ತಿಂಗಳವರೆಗೂ ಇದೇನು ಕೇಳಬಾರ್ದು, ಏನು ಮಾಡಬಾರ್ದು. ನಿಮ್ಮ ಪ್ರಕಾರ ಮಗು ಏನು ಮಾಡ್ಬೇಕು ಅದು ಮಾಡಿಕೊಂಡು ಅದನ್ನ ನೀವು ಸಲಕರಣೆ ಮಾಡ್ಬೋದು. 3 ತಿಂಗಳ ನಂತರ ಗೋಕರ್ಣಕ್ಕೆ ಹೋಗಿ ಯಾವ ದಿನದಲ್ಲಿ ಅಲ್ಲಿ ಹೋಗಬೇಕು, ಯಾರನ್ನ ಭೇಟಿ ಆಗಬೇಕು, ಅಲ್ಲಿ ಏನೇನು ನಡಿಬೇಕು ಅಂತಕ್ಕಂಥ ವಿಷಯವನ್ನ ತಿಳ್ಕೊಂಡು ಭುವನೇಶ್ವರಿ ಶಾಂತಿಯನ್ನ ಮಾಡಿಸ್ಬೇಕು. ಸಮುದ್ರ ಇರುವ ಜಾಗದಲ್ಲಿ ಮಾಡಿದಾಗ, ಯಾಕೆಂದ್ರೆ ಅಮೃತ ಸಿಕ್ಕಿದಂತ ಜಾಗ ಸಮುದ್ರ. ಅದಕ್ಕೆ ಹೆಣ್ಣಿಗೆ ಅಮೃತಮಯವಾದ ಜೀವನ ಆಗಬೇಕು ಅಂದ್ರೆ ಸಮುದ್ರದ ಜಾಗದಲ್ಲಿ ಹೋಗಿ ಭುವನೇಶ್ವರಿ ಶಾಂತಿಯನ್ನ ಮಾಡಿದಾಗ ಗರ್ಭದೋಷ ಏನೇ ಇದ್ರೂ ಕೂಡ ಅದು ನಿವಾರಣೆಗೆ ಒಂದು ಕಾರಣವಾಗತ್ತೆ. ಇದು ಮೊದಲನೇದು. ಇನ್ನ ಇದು ಮಾಡದೆ ಅಕಸ್ಮಾತ್ ಯಾರು ಮಾಡೋದೇ ಇಲ್ಲ. ಇದನ್ನ ಮಾಡದೆ ಪ್ರಥಮ ಋತುವಿಗೆ ಭುವನೇಶ್ವರಿ ಶಾಂತಿಯನ್ನ ಮಾಡದೆ ಯಾರು ನಿಷೇಕ ಪ್ರಸ್ತ ಫಸ್ಟ್ ನೈಟ್ ಮಾಡಿಸ್ತಾರೋ ಅವರು ಗಂಡ ಹೆಂಡತಿನೂ ಅಷ್ಟೇ. ಯಾವತ್ ಗ್ಯಾರಂಟಿ ಇಲ್ಲ, ಯಾವತ್ ಕಿತ್ತೋಗುತ್ತೋ. ಹುಟ್ಟೋ ಮಗು ಅವರಿಗೆ ತದ್ವಿರುದ್ಧವಾಗ ಹುಚ್ಚುತನದ ಮಗು ಹುಟ್ಟತ್ತೆ. ಇದನ್ನ ಮಾಡಿಸದೆ ಫಸ್ಟ್ ನೈಟ್ ಧರ್ಮದಲ್ಲಿ ಯಾವ ಕಾರಣಕ್ಕೂ ಜಾಗ ಇಲ್ಲ. ನಮಗೆ ಪುರ್ಸೊತ್ತಿಲ್ಲ ಸ್ವಾಮಿ ಅಂತ ನೀವು ಮಾಡ್ಕೊಂಡ್ರೆ ಅದು ನಿಮಗೆ ಸೇರಿತು.
ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀರಾ 2 ಮಕ್ಕಳ ಸಮೇತ ಆಂಟಿ ಓಡೋಗ್ಬಿಟ್ಲಂತೆ, 3 ಮಕ್ಕಳ ಸಮೇತ ಆಂಟಿ ಓಡೋಗ್ಬಿಟ್ಲಂತೆ ಅಂತ. ಈ ಓಡೋದ್ಮೇಲೆ ಕೂತ್ಕೊಂಡು ಬಾಯ್ ಪಡ್ಕೊಳ್ಳೋದಕ್ಕಿನ್ನ ನಾವು ಮದುವೆ ಮಾಡೋಕ್ಕೆ ಮುಂಚೆ ಏನು ತಪ್ಪು ಮಾಡ್ಕೊಂಡಿದ್ದೀವಿ ಅಂತ ಅನುಭವಿಸ್ತಾ ಇದ್ದೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಜ್ಯೋತಿಷ್ಯ ಮೇಲೆ ದಯವಿಟ್ಟು ಡಿಪೆಂಡ್ ಆಗಬೇಡಿ. ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಒಪ್ಕೋಬೇಡಿ, ನೀವೇ ತಿಳ್ಕೋಬೇಕು. ಅಂದರೆ ಒಂದು ಥರ ಹೇಳಲ್ಲ, ಪಂಚಾಂಗ ಒಂದು ಥರ ಇಲ್ಲ. ಹಾಗಾಗಿ ಇದನ್ನು ನಂಬೋದಕ್ಕಿಂತ ನೀವೇ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನೆಲ್ಲ ನೀವು ದಾಖಲಾತಿ ಇಟ್ಕೋತೀರಾ, ಜಮೀನು ದಾಖಲಾತಿ ಇರುತ್ತೆ, ಗಾಡಿದು ದಾಖಲಾತಿ ಇರುತ್ತೆ. ಒಂದು ಮಗು ಹುಟ್ಟಿದೆ ನಿಮ್ಮ ಹೊಟ್ಟೆಯಲ್ಲಿ, ಆ ಮಗು ಋತುವಾಗಿದ್ದಂಥ ದಾಖಲಾತಿ ನೀವು ಇಟ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮಕ್ಕಳಿಗೋಸ್ಕರ ನೀವೇನು ಮಾಡ್ತೀರಾ ಅಲ್ಲಮ್ಮ? ಯಾಕೆಂದರೆ ಆ ಅದಕ್ಕಿಂತ ಮುಂಚೆ ಅದಕ್ಕೆ ಮಗು ಭಗವಂತ ಏನು ಕೊಟ್ಟಿದ್ದಾನೆ ಅಂದರೆ ಹೆಣ್ಣಿಗೆ 2 ಸಲ ಜನನ ಅಂತ ಹೇಳ್ಬಿಟ್ಟಿದ್ದಾರೆ. ಗಂಡಿಗೆ 1 ಸಲ ಅಲ್ಲ, ಅದಕ್ಕೂ 2 ಇದೆ. ಆದ್ರೆ ಸದ್ಯಕ್ಕೆ ತಿಳ್ಕೊಂಡಿರ್ತಕ್ಕಂಥದ್ದು ಹೆಣ್ಣಿಗೆ 2 ಸಲ ಜನನ, ಒಂದು ಹುಟ್ಟಿದ್ದು ಇನ್ನೊಂದು ಋತುವಾಗಿದ್ದು. ಇದೆರಡೂ ಜನನದಲ್ಲಿ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಕೊನೆಯದು ಮದುವೆ. ಆ 3 ಜಾಗದಲ್ಲಿ ಸೋತ್ರಿ ಅಂದ್ರೆ ನಿಮ್ಮ ಮಗಳಿನ ವಿಚಾರ ನೀವು ಅಷ್ಟೇ ಕತೆ, ಏನಾಗುತ್ತೋ ಅನುಭವಿಸಮ್ಮ ಅನ್ನೋದೇ ನೀವು ತೀರ್ಮಾನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ದೇವ್ರ ಮೇಲೆ ಹೊಣೆ ಹಾಕಬೇಡಿ, ಪ್ರಪಂಚದ ಮೇಲೆ ದೂರ ಹಾಕಬೇಡಿ, ನಿಮ್ಮ ಮೇಲೂ ನೀವು ಹಾಕ್ಕೋಬೇಡಿ. ನಾವು ಗೊತ್ತಿಲ್ಲದೆ ಬಂದಿರೋದಕ್ಕೆ ನನ್ನ ಮಗಳು ಅನುಭವಿಸ್ತಾ ಇದ್ದಾಳೆ, ಆದರೆ ಅನುಭವಿಸ್ತಾ ಇದ್ದರೆ ಬಿಟ್ಬಿಡಬೇಡಿ. ಅದಕ್ಕೆ ಕಾರಣ ತಿಳ್ಕೊಂಡು ರಿಪೇರಿ ಮಾಡೋದು ಕಲ್ತ್ಕೊಳ್ಳಿ. ಮದುವೆ ಆಯಿತು ಇನ್ಯಾಕೆ ಅವ್ರ ಕತೆ, ಮಕ್ಕಳಾಯಿತು ಇನ್ನೇನು ಅವ್ರ ಕತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜೀವನ ಪರ್ಯಂತ ಅದು ಎಷ್ಟೇ ವಯಸ್ಸಾಗಿರೋದು ನಿಮ್ಮ ಮಗುನೇ ಅಲ್ಲಮ್ಮ. ಮದುವೆ ಆದ ತಕ್ಷಣ ಆ ಕಡೆ ಸೇರ್ಕೊಂಡ್ಬಿಡುತ್ತಂತೆ. ಈ ಕಿತ್ತೋದ್ ಪುರೋಹಿತರುಗಳು ಇದೊಂದು ಹೇಳ್ತಾರೆ, ಇಲ್ಲ ರೀ ಈಗ ಈ ಕಡೆ ಬಂದ್ಬಿಟ್ಟೈತೆ, ಮದುವೆ ಆದ್ಮೇಲೆ ಈ ಕಡೆ ಬಂದ್ಬಿಡ್ತಂತೆ. ಯಾರ ಮಗಳು ಅಂತ ಕೇಳ್ತಾರೆ ಇಲ್ಲಮ್ಮ, ಮದುವೆ ಆಗಿದ್ರೆ ಯಾರ ಮಗಳು ಅಂತಲೇ ಕೇಳೋದು, ಆಮೇಲೆ ಎಲ್ಲಿಗೆ ಮದುವೆ ಆಗಿದ್ಯಾ ಅಂತ ಕೇಳೋದು. ಇದೊಂದು ಈ ತರ ಎಲ್ಲ ಕುಂಟು ಶಾಸ್ತ್ರಗಳು ಹೇಳಿ ಹೇಳಿ, ಕುರುಡು ಶಾಸ್ತ್ರಗಳು ಹೇಳಿ ಹೇಳಿ ಜನಗಳನ್ನ ಮಂಗ್ರನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಅದು ಇವತ್ತೊಂದಲ್ಲ, ಮೊದಲಿಂದನೂ ಬರ್ತಾ ಇದೆ, ಈಗಲೂ ಇದೆ, ಮುಂದಕ್ಕೂ ಇದೇ ಇರೋದು. ಅದಕ್ಕೆ ನೀವು ಯಾವಾಗ ಇದ್ರ ಬಗ್ಗೆ ಎಚ್ಚರಿಕೆ ತಗೋತೀರಾ ಆ ತಪ್ಪನ್ನ ನೀವೇ ಸರಿ ಮಾಡ್ಕೋಬೇಕು. ಹಾಗಾಗಿ ಈ ವಿಚಾರವನ್ನು ನೀವು ಎಷ್ಟು ಮಟ್ಟಿಗೆ ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರನ ಇವತ್ತು ಮುಂದುವರಿಸ್ತಾ ಹೇಳ್ತಾ ಹೋಗ್ತಾ ಇದ್ದೀನಿ. ಒಂದು ನೀವು ಮಾಡ್ಕೋಬೇಕಾದಂತಹ ಕೆಲಸ, ಈ ಋತು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಂಡಾಯ್ತು. ಈಗ ಸಂತಾನ ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಮಗು ಹುಟ್ಟುತ್ತೆ ಅಮ್ಮ, ಹುಟ್ಟಿದಾಗ ಹೋಗಿ ಶಾಸ್ತ್ರ ಕೇಳ್ಕೊಂಬಾ ಅಂತ ಹೇಳ್ತಾರೆ, ಅಥವಾ ಇವರೇ ಹೋಗ್ತಾರೆ. ಸ್ವಾಮಿ ಇಷ್ಟು ಗಂಟೆಗೆ ಮಗು ಹುಟ್ಟಿತು, ಎಷ್ಟು ಗಂಟೆಗೆ, ಈ ಗಂಟೆಗೆ ಇಂಥ ನಕ್ಷತ್ರ ಬರುತ್ತೆ, ಇಂಥ ಅಕ್ಷರ ಬರುತ್ತೆ ಅಂತ ಹೇಳ್ತಾರೆ. ಈ ಅಕ್ಷರ ಯಾವುದು ಅಂತ ಕೇಳಬೇಕು. ಈಗ ಅವ್ರು ಹೇಳ್ತಾರೆ ನಮ್ಮ ಕಾನೋ ಟಾನೋ ಪಾನೋ ಹೇಳ್ತಾರೆ, ಹೌದಾ? ಅದು ನಿಜಾನ ಸುಳ್ಳು ಅವ್ರು ಹೇಳಿದ್ರು ಇವ್ರು ಕೇಳ್ಕೊಂಡ್ರು. ಸ್ವಾಮಿ ಈ ಮೊದಲನೇ ಅಕ್ಷರ ನೀವು ಹೇಳಿದ್ರಲ್ಲ, ಇದರದ್ದು ಏನಾರು ವಿಚಾರನ ತಿಳ್ಕೊಬಹುದಾ? ತಿಳ್ಕೊಬೇಕು ಅಂತ ಬೇಡ ಅಂತ ಗೊತ್ತೇ ಇಲ್ವಲ್ಲ. ಕೇಳ್ದ ಸ್ವಾಮಿ ಶಾಸ್ತ್ರನ ಅವ್ರು ಪಾ ಅಂತ ಹೇಳಿದ್ರು ನಾವ್ ಇಟ್ಬಿಟ್ಟು ಅಂತಾರೆ. ಅದ್ರಲ್ಲಿ ಇವ್ರದೊಂದು ಮ್ಯಾಜಿಕ್, ಪಾನ ಪ್ರಾ ಮಾಡ್ಬೋದು, ಇಲ್ಲ ಪೂ ಮಾಡ್ಬೋದು. ಹೀಗಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಮಗು ಹುಟ್ಟಿದಾಗ ಆ ಮಗುವಿನ ಆ ನಕ್ಷತ್ರಕ್ಕೆ ಬಂದಿದೆ ಈ ಹೆಸರು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಹಿಂದಿನ ಜನ್ಮದ ಪಾಪನೋ ಪುಣ್ಯನೋ ಕರ್ಮನೋ ದೋಷನೋ ಏನೋ ಒಂದಿರುತ್ತೆ, ಪ್ಲಸ್ ಆರ್ ಮೈನಸ್. ಇದು ಹಿಂದಿನ ಜನ್ಮದ ಸಾಲದ ಅಕ್ಷರವೇ ಅದು. ಮಗುವಿನ ಗುರುತು ಹಿಂದಿನ ಜನ್ಮದ ಸಾಲದ ಗುರುತೆ ಆ ಮೊದಲನೇ ಅಕ್ಷರ. ಆಮೇಲೆ ಇನ್ ಕೆಲವ್ರು ಮಾಡ್ತಾರೆ, ಅದಕ್ಕೆ 4-5 ಅಕ್ಷರ ಕೊಟ್ಬಿಡ್ತಾರೆ. ಕಾನೋ ಟಾನೋ ಪಾನೋ ಇಟ್ಕೊಂಡು ಹೋಗ್ರಿ ಯಾವ್ದೋ ಒಂದು. ಯಾವ ಕಾರಣಕ್ಕೂ ಒಂದೇ ಅಕ್ಷರ ಬರೋದದು, 2 ಅಕ್ಷರ ಬರಲ್ಲ. ಅವ್ರು ಏನಾದ್ರು ಹೇಳಿದ್ದಾರೆ ಅಂದ್ರೆ ನೀವು ಹೋಗಿರೋ ತಪ್ಪು, ಅವ್ರ ಹತ್ರ ಹೋಗಿರೋ ತಪ್ಪು, ಅವ್ರನ್ನ ತಪ್ಪು ಅಂತ ಹೇಳ್ಬೇಡಿ, ಅವ್ರಿಗೆ ಗೊತ್ತಿರೋದೇ ಅದು ಒಂದೇ ಅಕ್ಷರ. ಆ ಅಕ್ಷರ ಯಾವುದು ಅಂದ್ರೆ ಮಗುವಿನ ಹಿಂದಿನ ಜನ್ಮದ ಕತೆ, ಅಪ್ಪಂದು ಅವ್ವಂದು ಮಗುದು, ಈ 3 ಜನ್ಮದ ಕತೆನೇ ಆ ಮೊದಲನೇ ಅಕ್ಷರ. ಈಗ ಅದನ್ನ ರಿಪೇರಿ ಮಾಡ್ಬೇಕು ಅಂತ ಬೇಡ ಅಂತ್ಯಮ್ಮ, ಮಾಡ್ಬೇಕು ಗುರುಜಿ. ಈಗ ಅದನ್ನ ಮಾಡಕ್ಕೆ ಕಡಿಮೆ ಅಂದ್ರೂ ಮಗುಗೆ 3 ವರ್ಷದ ಅವಧಿ ಬೇಕು. ಆ ಸೂತಕವನ್ನು ತೆಗೆಯೋದಕ್ಕೆ 3 ವರ್ಷಗಳ ಅವಧಿ ಬೇಕಾಗತ್ತೆ. ಅದನ್ನ ಕ್ಲೀನ್ ಮಾಡಕ್ಕೆ ಒಂದೇ ಸಲ ಪೂಜೆ ಮಾಡಿಸ್ಬಿಟ್ಟು, ಶಾಂತಿ ಮಾಡಿಸ್ಬಿಟ್ಟು, ನವಗ್ರಹ ಶಾಂತಿ ಮಾಡಿಸ್ಬಿಟ್ಟು ಇದೆಲ್ಲ ಕತೆ ನಡೆಯಲ್ಲ. ನಕ್ಷತ್ರ ಶಾಂತಿ ಮಾಡಿಸ್ಬಿಟ್ಟು ಇದೆಲ್ಲ ಒಂದ್ ಕಡೆ ಇಟ್ಕೊಳ್ಳಿ. ಆದ್ರೆ ನಿಜವಾದ ಸಾಲ ಯಾವುದು ಅಂತ ಇವತ್ತು ಹೇಳ್ತೀನಿ. ಇದನ್ನ ನೀವು ಮಾಡಬೇಕು. ಪುರೋಹಿತರ ಹತ್ರ ಕೇಳಿದ್ರೆ ಯಾರಿಗೂ ಇದು ಗೊತ್ತಿಲ್ಲ, ಯಾವ ಕಾರಣಕ್ಕೂ ಇದು ಗೊತ್ತಿಲ್ಲ. ಇದನ್ನ ಇವತ್ತು ಹೇಳ್ತೀನಿ. ನಿಜವಾಗೂ ತಂದೆ ತಾಯಿ ಮಗುವಿನ ಹುಟ್ಟಿದ ಜನ್ಮಾಂತರ ಕರ್ಮಗಳನ್ನ ತೊಳಿಬೇಕಾ ಬೇಡವಾ? ತೊಳಿಬೇಕಾದ್ರೆ ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ನಿಮ್ಗೆ ಉತ್ತರ ಸಿಕ್ಕಲ್ಲ. ಇವತ್ತು ನಾನು ನಿಮ್ ಮುಂದೆ ವಿಚಾರವನ್ನ ಹೇಳ್ತಾ ಹೋಗ್ತೀನಿ, ತಿಳ್ಕೊಳ್ಳಿ.
ಯಾಕೆ ಅಂದರೆ ಜೀವನ ಎಲ್ಲ ಬರೀ ಕುಟುಂಬದ ಬಗ್ಗೆ ಎಲ್ಲ ನಾವು ಹಿಂಗೆ ಆಗೋದು, ಒಬ್ಬರೂ ನ್ಯಾಯವಾಗಿಲ್ಲ ನೆಮ್ಮದಿಯಾಗಿಲ್ಲ ಅಂತ ಇದೀವಿ ನಾವು. ಹೌದು. ಯಾಕೆ ಅಂದರೆ ನಾವು ಏನು ಮಾಡ್ಬೇಕಾದ್ ಮಾಡಿಲ್ಲ, ಅದು ಪುರೋಹಿತರಿಗೆ ಗೊತ್ತಿಲ್ಲ. ಈಗ ನೀವು ಅನ್ಕೋಬಹುದು ಪುರೋಹಿತರಿಗೆ ಗೊತ್ತಿರೋದು ಇವ್ರಿಗೆ ಗೊತ್ತಿದೆ ಅಂದ್ರೆ ಹಂಗಾದ್ರೆ ಪುರೋಹಿತರು ಹಂಗಾರೆ ಸುಳ್ಳೇ. ಅವ್ರು ಸುಳ್ಳಲ್ಲ, ಹೇಳುತ್ತಿರುವುದು ಸುಳ್ಳು. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಪುಷ್ಪ ಅಂತ ಹುಬ್ಳಿಯಿಂದ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಹೆಸರು ಪುಷ್ಪ ಅಂತ್ರಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತ್ರಿ. ಅವ್ರ ನಕ್ಷತ್ರ ಹೇಳಿಮಾ. ಒಂದು ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮಾ. ಹಲೋ. ಹಲೋ, ನಮಸ್ಕಾರ ರೀ ಗುರುಗಳೇ. ನಾರಾಯಣ. ಎಷ್ಟು ನಮಸ್ಕಾರ ರೀ ಗುರುಗಳೇ. ಅಮ್ಮ ನಮಸ್ಕಾರ ರೀ ಗುರುಗಳೇ. ನಾರಾಯಣ ಹೇಳ್ದೆ. ಓಕೆ, ಮಗನ ಮಗಳ? ಮಗ ರೀ. ಎಷ್ಟು ವಯಸ್ಸು? ಅವಾಗ 29 ರೀ. 29. ಏನ್ ಮಾಡ್ತಾನೆ ಅಂದೆ? ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಮಗ ಏನ್ ಮಾಡ್ತಾ ಇದ್ದಾನಮ್ಮ? ಅವ್ರಿಗೆ ಲಕ್ಷಣರಾಗಿದ್ದನ್ರಿ. ಓಕೆ, ಏನ್ ಆಗ್ಬೇಕೀಗ? ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ರಿ. ಮದುವೆ ಆಗ್ಬೇಕು ಅಂತನಾ? ಯಾವಾಗ ಮಾಡ್ಬೇಕು ಅಂತನಾ? ಅಲ್ರಿ, ಅವ್ ಕನ್ಯಾ ನೋಡ್ಯಾವ್ರಿ. ಹಾ. ಅವ ಏನು ಹೂ ಅನ್ನುವಲ್ಲ ರೀ. ಹಾ. ಮತ್ ಮೊದ್ಲ ನಮ್ ರಿಲೇಷನ್ ದಲ್ಲಿ ಒಂದ್ ನೋಡಿದ್ವಿ, ಅದಕ್ಕೂ ಹೂ ಅನ್ಲಿಲ್ಲ. ಹಾ. ಅದಕ್ಕ ಅವ್ನ ಮದ್ವಿ ಇದು ಏನು ಅವ್ನ ಕೇಳ್ಬೇಕಂತ. ಅಲ್ಲ, ಅವನು ಯಾವ್ದಕ್ಕೂ ಒಪ್ತಾ ಇಲ್ಲ ಅಂತನಾ? ಹೂನ್ರಿ, ಅವ ಒಪ್ತಾ ಇಲ್ಲ. ಹಾ. ನೋಡ್ತಾ ಇದ್ದೇವ್ರಿ, ಅದಕ್ಕೆ ಯಾವಾಗ ಆಗ್ತದ ಏನು ಅಂತ. ನೀವು ತುಂಬಾ ಲೇಟಾಗಿ ಕಣ್ಬಿಚ್ಚಿದಿರಲ್ಲ. ಇಲ್ರಿ, ನಾವ್ ಈಗ 4-5 ವರ್ಷದಿಂದ ಮೊದ್ಲನು ನೋಡಿದ್ವಿ ನಮ್ ರಿಲೇಷನ್ಯಾಗ. ಹಾ. ಅವಾಗ್ನು ಹೂ ಅನ್ಲಿಲ್ರಿ, ಒಟ್ಟ ಹೂನ ಅನ್ಲಿಲ್ಲ. ಎಷ್ಟು ಹೇಳಿದ್ವಿ. ಈಗ ಅದ್ರ ಅರ್ಥ ಏನು? ಏನ್ ನನಗ್ ಗೊತ್ತಾಗುದು. ಅಯ್ಯೋ, ಮೊದ್ಲೇ ಮದ್ವೆ ಆಗೈತೆ ಬಿಡ್ರಿ ಅಷ್ಟೇ. ಏನ್ರಿ? ಮೊದ್ಲೇ ಮದ್ವೆ ಆಗೈತೆ ಬಿಡ್ರಿ ಅಷ್ಟೇ. ಶಾಕ್ ಆಗತ್ತಾ? ಹೂನ್ರಿ. ಅವನು ಮದ್ವೆ ಆಗೈತೆ, ನಾನು ಹೇಳ್ತೀನಿ ಈಗ. ಅಯ್ಯೋ, ಹೆಂಗ್ರಿ? ಅಯ್ಯೋ ಅಯ್ಯೋ ನೋಡಿ, ಹಂಗೇನೆ ಅವನು ಮದ್ವೆ ಆಗೈತ್ರಿ, ಹೇಳ್ತೀನಿ ಕೇಳಿಸ್ಕೊಳ್ರಿ. ಅಯ್ಯೋ. ವಾ. ಶಾಕ್ ಆಯ್ತಾ? ಹೂನ್ರಿ. ಕೇಳಿಸ್ಕೊಳ್ಳಿ ನಿಧಾನವಾಗಿ. ಯಾಕೆ ಮಾತು ಹೇಳ್ದೆ ಅಂದ್ರೆ, ಹಲೋ, ಅದು ಏನಕ್ಕೆ ಮಾತು ಹೇಳ್ದೆ ಅಂದ್ರೆ, ನಿಮ್ಮ ಮಗನಿಗೆ ಉತ್ತರಾಷಾಢ ನಕ್ಷತ್ರ ಅಂತಕ್ಕಂತಹ ವಿಚಾರದಲ್ಲಿ ಹುಟ್ಟಿತಲ್ಲ, ನಿಮ್ಮ ಮಗು ಹುಟ್ಟಿತಲ್ಲ, ಆ ಮಗುಗೆ ನಕ್ಷತ್ರ ಅಂತ ಒಂದಿದೆ. ಆ ಮಗುಗೆ ಏನಾದ್ರು ನಾವು ರಿಪೇರಿ ಮಾಡಬೇಕು ಅಂತ ಗೊತ್ತಿತ್ತಮ್ಮ ನಿಮ್ಗೆ? ಹಂಗಿದ ಮೇಲೆ ಈಗ ಅವ್ನು ಮದುವೆ ಮಾಡ್ಕೊಂಡ್ರೆ ತಪ್ಪೇನು? ಈಗ ಮಗು ಪೂರ್ತಿ ಕೇಳಿಸ್ಕಮ್ಮ. ಆ ಮಗು ಬಗ್ಗೆ ನಿಮ್ಗೆ ಹೆಸರಿಡಬೇಕಾದ್ರೆ ನಕ್ಷತ್ರ ಏನು, ನಕ್ಷತ್ರ ಅದರ ಹಿನ್ನೆಲೆ ಏನು, ಆ ಕಾರಣ ಏನು, ನಾಳೆ ಇವನು ನಮ್ಮ ಕೈಗೆ ಸಿಗುವ ಹುಡುಗನ ಅಥವಾ ನಾವು ಇವನಿಗೆ ನಿಂತು ಮದುವೆ ಮಾಡ್ತಕ್ಕಂಥ ಹುಡುಗ ಆಗ್ತಾನ, ಅಥವಾ ಅವನು ಮಾನಸಿಕವಾಗಿ ಯಾರೋ ಒಬ್ಬರು ನೋಡ್ಕೊಂಡು ಆಗದ ಬ್ಯಾಡ್ವಾ, ಅಮ್ಮನ್ಗೆ ಹೇಳದ ಬ್ಯಾಡ್ವಾ ಅಂತ ಯೋಚನೆ ಮಾಡ್ಕೊಂಡು ಹುಡುಗ ಆಗ್ತಾನ. ಅರ್ಥ ಆಗ್ತಾ ಇದೆಯಾ? ಹೂನ್ರಿ. ಈಗ ಅವ್ನ ಮನ್ಸಲ್ಲಿ ಇಟ್ಕೊಂಡ್ರೆ ನೀವು ಎಲ್ಲಿ ಕರ್ಕೊಂಡು ತೋರಿಸಿದ್ರು ಬಸವ ಕುತ್ಕೊಂಡಂಗೆ ಕುತ್ಕೋತಾನೆ, ನೀವೇ ಹೆಣ್ಣು ನೋಡ್ಬೇಕು, ಅವ್ನು ನೋಡಲ್ಲ. ಹೌದು, ಹಂಗ ಮಾಡ್ತನ್ರಿ. ಈಗ ಇಷ್ಟು ಹೇಳಿದ್ಮೇಲೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಲಿ? ಅಲ್ಲ, ಏನ್ರಿ ಪರಿಹಾರ ಅಂತ? ಪರಿಹಾರನ ಈಗ 30 ವರ್ಷಕ್ಕೆ ಪರಿಹಾರ ಕೇಳ್ತಾ ಇದ್ದೀರಾ? ಎಂತ ಅದ್ಭುತ ತಾಯಿ ಅಮ್ಮ ನೀನು. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ನಮ್ಮಲ್ಲಿ ಕೋರ್ಟ್ ಒಳಗೆ ಇದು ಇದ್ದಾರೆ, ಸ್ಟೆನೋಗ್ರಾಫರ್ ಇದ್ದಾರೆ. ಈಗ ನೀವು ಮೊದಲು ಮಾಡ್ಬೇಕಾದ ಕೆಲಸ ಏನ್ ಗೊತ್ತಾ? ಹೂನ್ರಿ. ನಿಮ್ ಮನೆ ಎಷ್ಟು ವರ್ಷದ್ದು? ನಮ್ದು ಈಗ 10 ವರ್ಷ ಆತ್ರಿ ಕಟ್ಸಿದ್ದಾ? ಹೂನ್ರಿ. ಯಾವ ದಿಕ್ಕು ಬಾಗಿಲು, ಯಾವ ದಿಕ್ಕು ರಸ್ತೆ ಇದೆ? ನಮ್ದು ಪೂರ್ವ ದಿಕ್ಕದ ರೀ. ಓಕೆ, ಎಷ್ಟು ಫ್ಲೋರ್ ಕಟ್ಟಿದ್ದೀರಾ? ಎಷ್ಟು ಅಂತಸ್ತು ಮನೆ ಕಟ್ಟಿದ್ದೀರಾ? 2. ನೀವೇ ಇದ್ದೀರಾ, ಬಾಡಿಗೆ ಕೊಟ್ಟಿದ್ದೀರಾ? ಎಲ್ಲಾರು ಓನರ್ ಇದ್ದೇವೆ. ಅಪಾರ್ಟ್ಮೆಂಟ್ ರೀ, ಎಲ್ಲಾರು ಓನರ್ ಇದ್ದೇವ್ರಿ. ನೀವಲ್ಲಿ ಬಾಡಿಗೆಗಿರೋದಾ? ಇಲ್ಲ, ನಾವು ಸ್ವಂತ ರೀ. ನೀವೆಲ್ಲಿದ್ದೀರಾ? ಕೆಳಗಡೆ ಗ್ರೌಂಡಾ, ಫಸ್ಟ್ ಫ್ಲೋರಾ? ಸೆಕೆಂಡ್ ಫ್ಲೋರ್ ರೀ. ಏನ್ ಕಾರಣ ಅಲ್ಲಿ ಹೋಗಿರೋದು? ನಮ್ಗೆ ಮೇಲೆನೆ ಚಲೋ ಅನಿಸ್ತ್ರಿ. ಓ, ಚೆನ್ನಾಗಿದೆ, ಎತ್ತರವಾಗಿದೆ, ಗಾಳಿ ಬೆಳಕ್ ಬರುತ್ತೆ ಅಂತನಾ? ಏನೋ ನಾವು ಮೇಲಿಂದ ಏನು ಅಂತೀಯಲ್ಲ ತಾಯಿ, ದುಡ್ಡು ಖರ್ಚು ಮಾಡಿ ಮನೆ ಕಟ್ಬಿಟ್ಟು. ಓಕೆ, ಕೆಳಗಡೆ ಸೆಲ್ಲರಾ? ಹೂನ್ರಿ. ನಿಮ್ ಮೇಲ್ಗಡೆ ಬಾಡಿಗೆ ಇದೆ ಇನ್ನೊಂದು? ಪಾರ್ಕಿಂಗ್ ಇದೆ. ಕೆಳಗಡೆ ಸೆಲ್ಲರ್ ಪಾರ್ಕಿಂಗ್ ಅದೇನಮ್ಮ? ಅಲ್ರಿ, ಕೆಳಗಡೆ ಒಂದ್ ಮನಿ ಇದೆ ರೀ, ಅದು ಕೆಳಗ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದೆ ರೀ. ಅದೇನೆ ಸೆಲ್ಲಾರು?
ಹ್ಞೂ ರೀ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇದ್ದ ರೀ ಗಾಡಿ ಅದು ನಿಲ್ಸೋದು. ಹೂನಮ್ಮ, ಅದನ್ನೇ ಹೇಳ್ತಾ ಆಮೇಲೆ ಇದ್ದೀನಿ ನೋಡಿ. ಹ್ಞೂ ರೀ. ಈಗ ನಿಮ್ಮ ಕೆಳಗಡೆ ಭೂಮಿ ಇರ್ತಕ್ಕಂಥದ್ದು ವಾಸ ಮಾಡಬೇಕು ಅಂತ ಭಗವಂತ ಸೃಷ್ಟಿ ಮಾಡಿ ಭೂಮಿಯನ್ನ ಕೊಟ್ಟಿದ್ದಾನೆ. ಹ್ಞೂ ರೀ. ನೀವು ಒಬ್ಬರೇ ಅಲ್ಲ, ಪ್ರಪಂಚದಲ್ಲಿ ಯಾರು ಮನೆಯ ಕೆಳಗಡೆ ಪಾರ್ಕಿಂಗ್ ಮಾಡಕ್ಕೆ ಸೆಲ್ಲಾರ್ ಮಾಡವ್ರೆ ಅಂದ್ರೆ ಹ್ಞೂ ರೀ. ನೀವು ಆಕಾಶದಲ್ಲಿ ಮೇಲೆ ಕಾರಕ್ಕೂ ಆಗಲ್ಲ, ಭೂಮಿ ಕೆಳಗಡೆ ಇಳಿಯಕ್ಕೂ ಆಗಲ್ಲ, ಹಂಗ ಹಾರಾಡ್ತಾ ಇರಬೇಕು. ಓ ಶಾಸ್ತ್ರಕ್ಕೆ ವಿರುದ್ಧವಾದ ಮನೆ ಕಟ್ಟರೋ ನೀವು ಮನೆ ಕಟ್ಟರೋ ನೀವೇ ಅಲ್ಲ. ಇಡೀ ಕರ್ನಾಟಕದಲ್ಲಿ ಯಾರು ಕೆಳಗಡೆ ಸೆಲ್ಲಾರ್ ಮೇಲ್ಗಡೆ ಓನರು, ಅದರ ಮೇಲೆ ಬಾಡಿಯೋರು ಯಾರು ಮನೆ ಕಟ್ಟಿದ್ದಾರೆ, ಜೀವನ ಪರ್ಯಂತ ದಿನ ಸಾಯೋರು ಯಾರು ಅಂದ್ರೆ ನೀವೇ. ಅಯ್ಯೋ ಆ ಏನಮ್ಮ ಇಷ್ಟೊಂದು ಅನ್ಯಾಯ ಏನಮ್ಮ, ಇಷ್ಟು ದುರಹಂಕಾರ ನಮ್ಮ ಮನೆ ಕಟ್ಟಕ್ಕೆ? ಸೆಲ್ಲಾರ್ ಅಂತ ಮಾಡುವಂತ ಯಾವ ಧರ್ಮದಲ್ಲಿ ಶಾಸ್ತ್ರದಲ್ಲಿದೆ? ಇಡೀ ಬ್ಯಾಂಗ್ಳೂರು ಸಿಟಿಲಿ 80% ಇದ್ದಾರೆ. ಅದಕ್ಕೆ ಯಾವ ಮಳೆ ಬಂದರೂ ಮುಳುಕೊಳ್ಳುತ್ತೆ, ಸೋಫಾ ಎಲ್ಲ ತೇಲ್ತಾ ಇರುತ್ತೆ, ಹಾವು ಮನೆ ಒಳಗಡೆ ಬರುತ್ತೆ. ಈ ಜನಕ್ಕೆ ಇವತ್ತು ಬುದ್ಧಿ ಬರಲ್ಲ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಬುದ್ಧಿ ಬರುತ್ತೆ. ಪಾಪ ಶಾಸ್ತ್ರಗಳವ್ರು ಹೇಳ್ತಾವ್ರೆ 26ಕ್ಕೆ ನಿಮಗೆ ಕಾದಿದೆ ಮಾರಿ ಹಬ್ಬ ಅಂತ. ಹಿಂಗೆ ಎದುರಿಸ್ಕೊಂಡು ಜೀವನ ಎಲ್ಲ ಸಾಯೋದೆ. ಒಂದು ಮನೆ ಕಟ್ಟೋ ಯೋಗ್ಯತೆ ಇಲ್ಲ ಅಂದ್ರೆ ಏನಕ್ಕೆ ಮನೆ ಕಟ್ತೀರಾ? ನಿಮ್ಮ ಅನುಕೂಲಕ್ಕೆ ಮನೆ ಕಟ್ಕೊಂಡು ಆಮೇಲೆ ಮಗ ಮದುವೆ ಆಗಲಿಲ್ಲ, ಮಗಳ ಮದುವೆ ಆಗಲಿಲ್ಲ, ನನಗೆ ಹುಷಾರಿಲ್ಲ ಅಂತ ಶಾಸ್ತ್ರ ಕೇಳ್ತಿರಲ್ಲ. ಯಾವ ಅರ್ಥಕ್ಕೆ ನಿಮ್ಮ ಬದುಕು ಏನಮ್ಮ? ಯಾವ ದೇವ್ರು ಹೇಳ್ತಾ ನಿಮ್ಗೆ ಹೇಳಿ? ಮತ್ತೆ ಇದನ್ನ ಅಹಂಕಾರ ಅಂತಾರ, ಹಣದ ಮದ ಅಂತಾರ? ಸ್ವಲ್ಪ ಯೋಚನೆ ಮಾಡು. ಆಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು, ಆಮೇಲೆ ನೀವು ಚಪ್ರ ಹಾಕಿ ಮದುವೆ ಮಾಡಬೇಕು. ಎಲ್ಲಿ ಚಪ್ರ ಹಾಕೋದು ನೀವು? ಕೆಳಗಡೆ ಸೆಲ್ಲಾರ್ ಬಿಟ್ರಿ, ಯಾವ್ಯಾವ ಗಾಡಿ ತಂದು ನಿಲ್ಲಿಸ್ಲಿ, ಅದೇ ನಿಮ್ಮ ಹಣೆ ಬರ. ಪೂಜೆ ಮಾಡಿದ್ದು ಭೂಮಿಗ ಯಾವ್ದಕ್ಕಮ್ಮ? ಮನೆ ಕಟ್ಟುವಾಗ ಪೂಜೆ ಮಾಡಿಲ್ವೇನಮ್ಮ ನೀವು? ಮಾಡೇವ್ರಿ. ಎಲ್ಲಿಗೆ ಪೂಜೆ ಮಾಡಿದ್ದು? ಭೂಮಿಗ್ರಿ. ಈಗ ನೀವಿರೋದು ಎಲ್ಲಿ? ಫ್ಲೋರ್ ಮೇಲೆ. ಸ್ವಲ್ಪ ಯೋಚನೆ ಮಾಡ್ರಿ. ಜನ ಈ ಮಟ್ಟಕ್ಕೆ ಹಾಳಾಗ್ತಾ ಇದ್ದಾರೆ. ಭೂಮಿಯಲ್ಲಿ ಪೂಜೆ ಮಾಡೋ ನೀವು ಭೂಮಿ ಕೆಳಗಡೆ ಪಾರ್ಕಿಂಗ್ ಬಿಟ್ಟು ಮನೆ ಕಟ್ಟಿದ್ರೆ ನಿಮ್ಮ ಕುಟುಂಬ ಉಳಿಯುತ್ತೇನ್ರಿ? ನ್ಯೂ ಇಯರ್ಗೆ ಒಂದಿನ ಜನ ಕುಣಿತಾ ಇದ್ದಾರೆ. ಈ ತರ ಸೆಲ್ಲಾರ್ ಮಾಡಿ ಮನೆ ಕಟ್ಟೋರು ಮಕ್ಕಳೆಲ್ಲ ಕುಣಿತಾನೇ ಇರ್ತಾರೆ ಮನೇಲಿ. ಯಾರ್ಯಾರು ಸೆಲ್ಲರ್ ಮಾಡಿ ಮನೆಗಳು ಕಟ್ಟಿದ್ದಾರೋ ಎಲ್ಲರ ಮನೆಯ ಮಕ್ಕಳು ಕೂಡ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಅರ್ಧ ರಾತ್ರಿಯಲ್ಲಿ. ಬಟ್ಟೆ ಬಿಚ್ಚಾಕ್ಬಿಟ್ಟಾರು ಮಾಡ್ಬೋದು, ಬಟ್ಟೆ ಹಾಕೊಂಡಾರು ಮಾಡ್ಬೋದು. ಇದಕ್ಕೆ ಮೀರಿ ನನ್ನ ಹತ್ರ ಮಾತಿಲ್ಲ. ಅಯ್ಯೋ ಮೆಂಟಲ್ ಅಂತೆ ಅವನು, ಬಟ್ಟೆ ಬಿಚ್ಚಾಕ್ಬಿಟ್ಟು ಮನೆ ನೋಡಿದೆ ಟಿವಿನಲ್ಲಿ, ಬಟ್ಟೆ ಬಿಚ್ಚಾಕ್ಬಿಟ್ಟು ಓಡಾಡ್ತಾವನೆ ಅಂತ. ಯಾಕ್ರಿ ಬೇಕಿ ಕರ್ಮಗಳು? ಹುಚ್ಚಿಡ್ಕೊಳತ್ತೇರಿ. ಸೆಲ್ಲಾರ್ ಬಿಟ್ಟ ಮೇಲೆ ಮನೆ ಉದ್ಧಾರ ಆಗತ್ತೇನ್ರಿ? ಕುಟುಂಬ ಉದ್ಧಾರ ಆಗತ್ತಾ? ನಮ್ಮ ದೇಶ ಉದ್ಧಾರ ಆಗೋದು ಬೇಡ, ನಾವು ಉದ್ಧಾರ ಆಗ್ತೀವ? ಪಾಪ ಹುಡುಗನಿಗೆ 32 ವರ್ಷ 31 ವರ್ಷ ಮದುವೆ ಮಾಡಿದೆ, ನೀವು ಈ ಮಟ್ಟಕ್ಕೆ ಮನೆ ಕಟ್ಟಿಬಿಟ್ಟು ತೋರ್ಸಕ್ಕ ಹೆಣ್ಕೊಡೋರ್ಗೆ ನೋಡಿ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ, ನಮ್ಮ ಹುಡುಗನಿಗೆ ಹೆಣ್ಕೊಡಿ. ಅಪ್ರಾಣಿ ನಿಮ್ಮ ಬಿಲ್ಡಿಂಗ್ ಏನೂ ಅಲ್ಲ, 0. ಹೆದರ್ಕೋತಾ ಇದ್ದೀರಾ? ತಿಳ್ಕೊಂಡ್ರ? ಹೆದರ್ಕೋತಾ ಇದ್ದೇವೆ. ಹೆದರ್ಕೊಂಡ್ರೆ ಜೀವನದಲ್ಲಿ ಬದುಕಕ್ಕಾಗಲ್ಲ. ತಾಕತ್ತಾಗಿರ್ಬೇಕು, ಗುಂಡಿಗೆ 2 ಇಟ್ಕೋಬೇಕು. ಹೆದರ್ಕೊಂಡ್ರೆ ಮನುಷ್ಯರು ಅಂತ ಹೇಳಲ್ಲ. ಏನಕ್ಕೆ ಹೆದರ್ಕೊಳ್ಳೋದು? ಏನಕ್ಕಮ್ಮ ಹೆದರ್ಬೇಕು? ಹೆದರ್ಸ್ಬೇಕು. ನಾವು ಹೆದರ್ಕೊಳ ಹುಟ್ಟಿದ್ದಿದ್ವಿ. ಹೆದರ್ಕೊಳತೀಯ? ಈಗಲೂ ನಾನು ಹೇಳಿದ್ಮೇಲೂ ಧೈರ್ಯವಾಗಿರ್ತೀಯ? ಧೈರ್ಯವಾಗಿರ್ಬೇಕು. ನಿಮ್ಮ ಯಜಮಾನ್ರಿಗೆ ಕೂರಿಸ್ಬಿಟ್ಟು ಮಾತಾಡು ಫಸ್ಟು. ಯಾಕೆ ಅಂದ್ರೆ ಮನೇನ ಸರಿ ಇಲ್ಲ ಅಂತ ನಾನು ಹೇಳಲ್ಲ, ನೀವು ಡಿಸೈಡ್ ಮಾಡಬೇಕು. ಮನೆ ಕಟ್ಟಾಗಿದೆ, ಈಗ ನಾವು ನಮ್ಮ ಮಗನ ಸೇಫ್ ಮಾಡಕ್ಕೆ ನಾವು ಏನ್ ತೀರ್ಮಾನ ತಗೋಬೇಕು ಅಂತ. ಉತ್ತರಾಷಾಢ ನಕ್ಷತ್ರದ ಮಗು ಹುಟ್ಟಿದ ಮೇಲೆ ಅವನಿಗೆ ಯಾವ ಕಾರಣಕ್ಕೂ ಮದುವೆ ಮೇಲೆ ಪೂರ್ಣವಾದ ನಂಬಿಕೆ ವಿಶ್ವಾಸ ಹೊರಟೋಗಿದೆ. ಅವನಿಗೆ ಆರೋಗ್ಯ ಚೆನ್ನಾಗಿಲ್ಲ, ನಿದ್ದೆ ಕರೆಕ್ಟ್ ಬರ್ತಾ ಇಲ್ಲ, ಕಣ್ಣಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾನೆ, ದೇಹ ಎಲ್ಲ ಉರಿ ಇದೆ. ತಿಳ್ಕೊಂಡಿದೀಯಮ್ಮ ನಿನ್ನ ಮಗನ ವಿಷಯದಲ್ಲಿ? ಅಲ್ಲ ರೀ, ಈ ಅನ್ಯಾಯದಲ್ಲಿ ಮಕ್ಕಳು ಬೆಳೆಸ್ಬಿಟ್ಟು ಮದುವೆ ಬೇರೆ ಯಾಕ್ರಿ ಮಾಡ್ತೀರಾ? ನೆಮ್ಮದಿನೇ ಇಲ್ಲ, ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಹೆಂಡತಿ ಏನ್ ಮಾಡ್ಬೇಕು ಬಂದು ಹೇಳಿ? ಪ್ರತಿ ಒಬ್ಬ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಮಕ್ಕಳ ಆರೋಗ್ಯ ಗಮನಿಸಿ ಮದುವೆ ಮಾಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಳ್ಳಬೇಡಿ ಆಚೆಗೆ ಮಕ್ಕಳನ್ನ. ನೆನ್ನೆ ಹೇಳಿದ್ದೀನಿ, ಸ್ಕೂಲ್ಗೆ ಬೆಳಗ್ಗೆ ಆಯ್ತು ಒಂದು 7:15 ಮಕ್ಕಳನ್ನ ಆಚೆ ತಳ್ಳೋದು, ಕಾಟ ತಡ್ಕೊಳ್ಳಾರ್ದೆ. ವಯಸ್ಸಿಗೆ ಬಂದು ಮಕ್ಕಳು ತಡ್ಕೊಳ್ಳಾರ್ದೆ ಆಚೆ ತಳ್ಳಿಬಿಡೋದು. ಇದು ಮಾಡ್ತಾರೋ ಅಪ್ಪ ಅಮ್ಮಂದಿರು, ಮಾಡ್ತಾರೋ ಕೆಲಸಗಳು. ಯಾವ ಪುರುಷಾರ್ಥಕ್ಕೆ ಮಕ್ಕಳು ಮಾಡ್ಕೋಬೇಕು ಹೇಳಿ? ಕಾಟ ತಡ್ಕೊಳಕ್ಕೆ ನಮ್ಮ ಕೈಲೇ ಆಗಲಿಲ್ಲ ಅಪ್ಪ ಅಮ್ಮನ ಕೈಲಿ ಅಂದರೆ ಆ ಮಕ್ಕಳೆಲ್ಲೇ ಹೋಗ್ಬೇಕು?
ಈ ಸತ್ಯವನ್ನು ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಈ ವಿಷಯದಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾವುದೇ ಮನೆಗಳಿಗೆ ಸೆಲ್ಲರ್ ಮಾಡಿದರೆ ದಯವಿಟ್ಟು ನೀವು ಯಾವುದನ್ನು ಕೇಳಂಗಿಲ್ಲ, ನಂಬಂಗಿಲ್ಲ, ಅತಂತ್ರ ಸ್ಥಿತಿಯಲ್ಲಿ ಇರ್ತೀರಾ. ಇದು ಪಕ್ಕ ಸತ್ಯ. ಪ್ರೂವ್ ಮಾಡಬೇಕಾದ್ರೆ ಬೇಕಾದಷ್ಟು ಜಾಗ ತೋರಿಸ್ಕೊಡ್ತೀನಿ ನಾನು, ಕುಟುಂಬಗಳ ಕತೆ ಏನೇನಾಗಿದೆ ಅಂತ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಗಳು ಕಟ್ಟಿದ್ರೆ ಬಿಡಲ್ಲ ರೀ, ಭೂಮಿ ಶಾಪ ತಟ್ಟುತ್ತೆ ನಿಮಗೆ. ಈ ವಿಚಾರವನ್ನು ನಿನ್ನ ಮೂಲಕ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ನೀವು ಈಗ ಮನೆ ಸರಿ ತಪ್ಪು ಅಂತ ಕೇಳಕ್ಕೆ ಹೋಗ್ಬೇಡ, ನಾವು ಮುಂದಿನ ದಾರಿ ಏನು ಅನ್ನೋದು ತಿಳ್ಕೊತೀರಾ ಬೇಡವಾ? ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋದೇ ಆದರೆ ಹುಡುಗನ್ನ ಕರ್ಕೊಂಡು ನೀವು ಗಂಡ ಹೆಂಡತಿ ಬರೋದೇ ಆದರೆ ತೋರಿಸ್ಕೊಡ್ತೀವಿ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ, ನಾನು ಹೇಳಿದೆ ಅಂತ ಯೋಚನೆ ಮಾಡಬೇಡಿ. ಸತ್ಯ ಗೊತ್ತಾಯ್ತಲ್ಲ ಅಂತ ಖುಷಿ ಪಡಿ. ನೇರವಾಗಿ ಹೇಳೋರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಅದು ನಮ್ಮ ಕಾರ್ಯಕ್ರಮದಲ್ಲಿ ನಾನೊಬ್ಬ ಮಾತ್ರ ಚುಚ್ಚಿ ಹೇಳೋನು. ಇದಕ್ಕೆ ನೀವು ಖುಷಿ ಪಡಬೇಕೆ ಹೊರತು ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಬೇಡಿ ತಾಯಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶೋಭಾ ಅಂತ ಬೆಂಗಳೂರಿಂದ. ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ದು ನಿಮ್ ನಕ್ಷತ್ರ ಹೇಳಿಮಾ. ಮೇಡಮ್, ಪೂರ್ವಭದ್ರ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ಕಾರ ಗುರುಜಿ. ನಾರಾಯಣ. ಯಾರ್ದು ಪೂರ್ವಭದ್ರ ನಕ್ಷತ್ರ? ಸ್ವಾಮಿ, ನಮ್ದೇನೆ. ಎಷ್ಟು ವಯಸ್ಸಮ್ಮ? 47. ಏನಾಗಬೇಕಿತ್ತು ಸ್ವಾಮಿ? ನನಗೆ ಇದು ಆರೋಗ್ಯ ಸಮಸ್ಯೆ. ಯಾವಾಗ ಆರೋಗ್ಯ ಸಮಸ್ಯೆ ಬಂತು ಅಂತ ಗೊತ್ತಾಯ್ತು ನಿಮಗೆ? ನಮಗೆ ಒಂದು 5-6 ವರ್ಷದಿಂದ ತುಂಬಾ ಸಮಸ್ಯೆ ಸ್ವಾಮೀಜಿ. ಅದಕ್ಕೆ ಮುಂಚೆ ಚೆನ್ನಾಗಿದ್ರಾ? ಅದಕ್ಕಿಂತ ಚೆನ್ನಾಗಿತ್ತು. ಮದುವೆಗೆ ಎಷ್ಟು ವರ್ಷ ಆಯ್ತು? 20 ವರ್ಷ. ಹೇಗಿದೆ ಮದುವೆ ಜೀವನ? ಚೆನ್ನಾಗಿದೆ. ಅಲ್ಲ, ಏನೇನು ಮಾಡೋದು ಮದುವೆ ಮಾಡ್ಕೊಂಡ್ಮೇಲೆ ಅಂತ ಇದ್ದೀರಾ, ಇಲ್ಲ ಆರಾಮಾಗಿದ್ದೀನಿ ಅಂತೀರಾ? ಪರವಾಗಿಲ್ಲ ಸ್ವಾಮೀಜಿ, ಆರಾಮಾಗಿದ್ದೀನಿ. ಈ ಗಂಡ ಹೆಂಡತಿ ಮಧ್ಯದಲ್ಲಿ ಪರವಾಗಿಲ್ಲ ಅಂದರೆ ಸ್ವಲ್ಪ ಕಷ್ಟ. ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ಬೇಕು, ಸುಳ್ಳು ಹೇಳೋದಲ್ಲ, ಹೇಳ್ಬೇಕು, ಆ ಥರ ಇರಬೇಕು. ಯಾರು ಇಲ್ಲ ಬಿಡಿ ಸ್ವಾಮಿ ಈ ಪ್ರಪಂಚದಲ್ಲಿ ಕಟ್ಕೊಂಡ್ಮೇಲೆ ಅನುಭವಿಸೋದೆ ಅಂತ ತೀರ್ಮಾನ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಅಂದರೆ ಏನಕ್ಕೆ ಅಂದರೆ ಅನುಭವಿಸೋಕ್ಕೆ ಅಂತ. ಓಕೆ, ಈಗ ಅಮ್ಮ ನೀವು ಏನು ಓದಿದ್ದೀರಾ? ಸೆಕೆಂಡ್ PUC ಸ್ವಾಮೀಜಿ. ಈಗ ಕಟ್ಟಿರೋ ಮನೆ ಅಥವಾ ನೀವು ತಗೊಂಡಿರೋ ಮನೆ ಅಥವಾ ಬಾಡಿಗೆ ಮನೆ ಯಾವುದು? ನಾವು ಕಟ್ಟಿರೋ ಮನೆನೇ ಇರೋದು. ಎಷ್ಟು ವರ್ಷ ಆಯ್ತು ಕಟ್ಟಿ? 22 ವರ್ಷ ಆಗಿದೆ. ಓಕೆ, ಯಾವ ದಿಕ್ಕಿಗಿದೆ ಬಾಗಿಲು, ರಸ್ತೆ? ಉತ್ತರ ಬಾಗ್ಲು. ನಮ್ದು ದಕ್ಷಿಣಕ್ಕೂ ರೋಡ್ ಇದೆ ಸ್ವಾಮೀಜಿ, ಪಶ್ಚಿಮಕ್ಕೂ ರೋಡ್ ಇದೆ. ದಕ್ಷಿಣಕ್ಕೆ ಪಶ್ಚಿಮಕ್ಕೆ 2 ಕಡೆ ರೋಡ್ ಇದೆ. ಕಾರ್ನರ್ ಮನೆ. ಉತ್ತರಕ್ಕೆ ಬಾಗಿಲು? ಉತ್ತರಕ್ಕೆ ಬಾಗ್ಲಾ? ಅಲ್ಲೇ ಮೆಟ್ಲು ಬಂದಿದೆ ಮನೆ ಮುಂದೆನೆ. ಯಾರು ಕಟ್ಟಿದ್ದು ಮನೆ ಇದು? ನಮ್ಮ ಮನೆಯವರೇ. ನಿಮ್ಮ ಮನೆಯವರು ಮನೆ ಕಟ್ಟೋದು ಗೊತ್ತಂತ? ಗೊತ್ತಿಲ್ಲ, ಕಟ್ಟಿದ್ದಾರೆ, ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅವಾಗ ಕಟ್ಟಿದ್ದಾರೆ ಸ್ವಾಮೀಜಿ. ಈಗ ವಾಸ ಮಾಡೋದು ನೀವೇ ತಾನೆ? ನಾವೇನೆ. ಓಕೆ, ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾವು ಗಂಡ ಹೆಂಡತಿ ಮಕ್ಳು ಇದ್ರು. ಮಕ್ಕಳೆಷ್ಟು? 2 ಗಂಡು ಮಕ್ಳು. ಎಷ್ಟು ವಯಸ್ಸು ಅವ್ರಿಗೆ? ದೊಡ್ಡವರಿಗೆ 21 ವರ್ಷ. ಏನ್ ಹೆಸರು? ಚಿಕ್ಕವರಿಗೆ 17 ವರ್ಷ. ಸೌರವ್ ಅಂತ ಶತಾಭಿಷ ನಕ್ಷತ್ರ, ಹರ್ಷ ಅಂತ ಅಷ್ಟಿಷ ನಕ್ಷತ್ರ, ಯಜಮಾನ್ರದ್ದು ಶುಭ ರಾಶಿ ರೋಹಿಣಿ ನಕ್ಷತ್ರ. ಓಕೆ, ಗಂಡಸರಿಗೆ ಕೋಪ ಅಂತ ಯಾರಿಗೆ? ನಿಮ್ಮ ಯಜಮಾನ್ರ ಕೋಪನ ಮಕ್ಕಳ ಕೋಪನ? ಯಜಮಾನ್ರಿಗೆ ಜಾಸ್ತಿ. ನೀವು ಅನ್ನಲ್ವಾ ಯಾತಕ್ರೆ ಇಷ್ಟೊಂದು ಕೋಪ ಮಾಡ್ತೀರಾ ಅಂತ? ಬರುತ್ತೆ, ನಾವು ಹೇಳ್ತಿರ್ತೀವಿ. ಓಕೆ, ಈಗ ನಿದ್ದೆ ಬರಲ್ಲ ಅಂದ್ರೆ ಫಸ್ಟ್ ಪ್ರೈಸ್ ಯಾರಿಗೆ? ನಿದ್ದೆ ಬರಲ್ಲ ಸ್ವಾಮಿ ಅಂದ್ರೆ ಯಾರಿಗೆ? ಅವರಿಗೇನೆ. ಈಗ ನಿದ್ದೆನೇ ಬರಲಿಲ್ಲ ಅಂದ್ರೆ ಮನೆ ಬೇಕಿತ್ತಾ? ಸ್ವಲ್ಪ ಯೋಚನೆ ಮಾಡಿ. ನಿದ್ದೆ ಬರಲಿಲ್ಲ ಅಂದ್ರೆ ಆ ಮನೆ ಬೇಕಾ? ಅಲ್ಲಮ್ಮ, ಸೌತ್ ವೆಸ್ಟ್ ಕಾರ್ನರ್ ಸೈಟಲ್ಲಿ ತಗೊಂಡು ಮನೆ ಕಟ್ಟಿದಿರಲ್ಲ, ಅಲ್ಲಿ ನೀವು ನೆಮ್ಮದಿಯಾಗಿ ಆರೋಗ್ಯವಾಗಿ ಇರೋಕ್ಕಾಗತ್ತಾ ತಾಯಿ? ಗಂಡಸರು ಹೊರಗಡೆ ಸುತ್ತೋದು, ಹೆಂಗಸು ಮನೇಲಿ ಕುತ್ಕೊಂಡು ಯೋಚನೆ ಮಾಡೋದು. ಇದಕ್ಕೆ ಮನೆ ಕಟ್ಟಬೇಕಿತ್ತಾ? ಏನಮ್ಮ ಹೇಳೋದು ಅರ್ಥ ಆಗ್ತಿದ್ಯಾ? ಗಂಡಸರು ಹೊರಗಡೆ ರೌಂಡ್ ಹಾಕೋದು, 10 ರೂಪಾಯಿ ಕಲೆಕ್ಷನ್ ಮಾಡಕ್ಕೆ 200 ರೂಪಾಯಿ ಖರ್ಚು ಮಾಡ್ಕೊಂಡು ಗಾಡಿ ತಗೊಂಡು ಸುತ್ತೋದು ಊರೆಲ್ಲ. ಯಾವುದೋ ಟೈಮಿಗೆ ಮನೆಗೆ ಬರೋದು. ನೀನು ಅಡುಗೆ ಮಾಡಿ ಇಟ್ಟಿದ್ರೆ ಊಟ ಮಾಡ್ಬೋದು, ಹಂಗೆ ಮಲ್ಕೋಬೋದು. ಅರ್ಥ ಆಯ್ತಾ ಹೇಳಿದ್ದು? ವೇಸ್ಟ್ ಖರ್ಚು ಮಾಡಿಕೊಂಡು ಬೆಳಗ್ಗೆ ಓದೋರು ಈಗ ಬಂದಿದ್ದೀರಾ, ಮಧ್ಯಾಹ್ನ ಊಟ ಮಾಡಲಿಲ್ಲ, ಮಾಡಿದ್ದೆಲ್ಲ ಹಂಗೆ ಬಿದ್ದೈತೆ. ದಿನ ವರದಿ ತಾನೆ ನಿಮ್ಮ ಮನೆಯಲ್ಲಿ? ಯಾಕೆ ಬೇಕಿತ್ತಮ್ಮ ಮನೆ? ಅದರಲ್ಲೂ ನಿನಗೆ ತಾಯಿ ಸ್ವಂತ ಮನೆ ಯೋಗವೇ ಇಲ್ಲ. ನಿನಗೆ ನಿನ್ನ ಗಂಡ ಮಕ್ಕಳ ಕತೆ ಬಿಡು.
ಪೂರ್ವಭಾದ್ರ ನಕ್ಷತ್ರಕ್ಕೆ ಮನೆ ಏನಾದ್ರು ಪಾಯ ಹಾಕಕ್ ಹೋದ್ರೆ ಮಾಟ ಮಂತ್ರ ಪೀಡೆ ಮೋಹಿನಿ ಎಲ್ಲ ನಿಮ್ಗೆ ಒಕ್ಕರ್ಸ್ಕೊಳತ್ತೆ. ಹಾಗೆ ಆಗಿದೆ ಸ್ವಾಮೀಜಿ, ಆರೋಗ್ಯ ಸಮಸ್ಯೆ ತುಂಬಾ ಇದೆ ಅಮ್ಮ ಸ್ವಾಮೀಜಿ. ನಿನಗೆ ಹೆಂಗಿದೀಯಾ ಅಂದ್ರೆ ಏನಕ್ಕಾರು ಬೆಳಕಾಗತ್ತೋ ಏನಕ್ಕಾರು ರಾತ್ರಿ ಆಗತ್ತೋ ಯೋಚನೆ ಮಾಡ್ತಾ ಇದೆಯಾ ಇಲ್ವಾ? ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮ್ ಯಜಮಾನ್ರು ಒಪ್ಸು ಕೂರಿಸ್ಕೊಂಡು. ಈ ಕೇಳಲ್ವಾ ನಿಮ್ ಯಜಮಾನ್ರು? ಕೇಳ್ತಾರೆ. ಮತ್ ಯಾಕೆ ಹೇಳಲ್ಲ? ನನ್ಗೆ ಹಿಂಗ ಆಗತ್ತೆ ರೀ, ಬೇಜಾರಾಗ್ತಾ ಇದೆ, ಹುಷಾರಿಲ್ಲ, ಉಸಿರಾಟ ಚೆನ್ನಾಗಿಲ್ಲ, ನಿದ್ದೆ ಕರೆಕ್ಟ್ ಕ್ಲಾರಿಟಿ ಇಲ್ಲ, ಕೂತ್ಕೊಂಡಾಗ ನಿದ್ದೆ ಬರುತ್ತೆ, ಮಲ್ಕೊಳಕ್ ಹೋದ್ರೆ ಹಿಂಸೆ ಆಗತ್ತೆ, ಇದೆಲ್ಲ ನನ್ಗೆ ಆಗತ್ತೆ ಅಂತ ನಿಮ್ ಯಜಮಾನ್ರು ನೀನ್ ಕೂರಿಸಿ ನೀವು ನಿದ್ದೆ ಮಾಡ್ತಾ ಇಲ್ಲ, ನಮ್ಮಿಬ್ರು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮನೆ ಹಾಕಬೇಕು ಅಂತ ತಿಳ್ಕೊಳ್ಳಿಲ್ವಲ್ಲ ನೀವು? ಯಾಕೆ ಮೀಟಿಂಗ್ ಮಾಡೋದು ಬೇಡವಾ? ಮಾಡ್ಬೇಕು. ನೀವ್ ಹಿಂಗೆ ಮಾಡಿದ್ರೆ 21 ವಯಸ್ಸಿನ ಹುಡುಗ ಇದಾನಲ್ಲ, ಅವನು ಆ ಕಡೆ ನೋಡ್ಬೇಕಾಗತ್ತೆ. ಅವನು ಆ ಕಡೆ ನೋಡ್ಬೇಕಾಗತ್ತೆ. ವಾ ಇದ್ಯಾಕೆ ಇವ್ನು ಇವ್ರು ನೋಡ್ತಾವನೆ, ಇದ್ಯಾಕೆ ಹುಡುಗಿ ಫೋನ್ ಮಾಡ್ತಾವಳೆ ಅಂತ ಗಂಡ ಹೆಂಡತಿ ಕೇಳಿಸ್ಕೋಬೇಕು. ಕದ್ದು ಡೈರೆಕ್ಟಾಗಿ ನೋಡಂಗಿಲ್ಲ ನೀವು. ಹೌದು ಸ್ವಾಮೀಜಿ. ಅಪ್ಲಿಕೇಶನ್ ಹಾಕ್ಬೋದು ಹಂಗೇನೆ ನಿಮ್ಮ ಮಗ? ಇಲ್ಲ, ಬೇರೆ ರೂಮಲ್ಲಿ ಇರ್ತಾರಲ್ಲ, ನೋಡ್ತಾ ಇರ್ತೀವಿ, ಕೇಳಿಸ್ಕೊತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವ್ರು. ನೋಡಿ ಎಷ್ಟು ವಿಚಿತ್ರ ಇದೆ. ಮನೆಗಳು ಕಟ್ಟಿಬಿಟ್ಟು ನಾವು ಪ್ರಪಂಚದಲ್ಲಿ ಮನೆ ಕಟ್ಟೋದು ಏನಕ್ಕೆ ಅಂದ್ರೆ ಕುಟುಂಬ ಎಲ್ಲ ಚೆನ್ನಾಗಿರ್ಲಿ ಅಂತ ಅಲ್ವಮ್ಮ? ಹೌದು. ಈಗ ನಿಮ್ ಸ್ಟೋರಿ ನಾನು ಹೇಳಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಯಾಕೆ ಬೇಕಿತ್ತು ಮನೆ ಅನ್ನಿಸ್ತಾ ಇಲ್ವಾ? ಹೌದು. ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಹೇಳಿದ್ದೆಲ್ಲ ಸತ್ಯ ಇದೆ. ಈಗ ನೀವು ನಿಮ್ಮ ಯಜಮಾನ್ ಹತ್ರ ಕೂರಿಸ್ಬಿಟ್ಟು ಒಂದೇ ವಿಚಾರ ತಗೋಬೇಕು ರೀ, ಈ ಮನೆ ಬಗ್ಗೆ ಅಲ್ಲ ನಮ್ಮ ಕುಟುಂಬದ ಬಗ್ಗೆನೇ ತಿಳ್ಕೋಬೇಕು ಅಂತ ಹೇಳಿ ಆಂಜನೇಯನ ದೇವಸ್ಥಾನಕ್ಕೆ ನಾಳೆ ಶನಿವಾರ ದಂಪತಿಗಳ ಸಮೇತ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪಕ್ಕಾಗಿ ಆಂಜನೇಯನ ಕಾಲು ನೋಡಿ ನಮಸ್ಕಾರ ಮಾಡಬೇಕು, ಶ್ರೀರಾಮ್ ಅಂತ ಮನ್ಸಲ್ಲಿ ಅನ್ಕೋಬೇಕು. ಇಷ್ಟು ಮಾಡಿ ತುಳಸಿನೋ ಏನೋ ಕೊಡ್ತಾರೆ, ರಾತ್ರಿಗೆ ಪಿಲ್ಲೊಂದು ಇಟ್ಕೊಂಡು ಗಂಡ ಹೆಂಡತಿ ಮಲ್ಕೊಳ್ಳಿ, ಒಳ್ಳೆ ಫಸ್ಟ್ ಕ್ಲಾಸ್ ನಿದ್ದೆ. ಮತ್ತೆ ನಿಮ್ಗೆ ಕನ್ಸು ಏನು ಬರುತ್ತೆ ಅವಕಾಶ ಆದಾಗ ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಗೊತ್ತಾಗತ್ತೆ. ಈ ಕೆಲಸ ಮಾಡಿ. ಯಾಕೆ ಅಂದ್ರೆ ಮುಂದೆ ಅಕಸ್ಮಾತ್ ಕೇಳೋಕ್ಕಾಗಲಿ ಅಥವಾ ನಮ್ಮ ಹತ್ರ ಬಂದು ಕೇಳೋದಾಗ್ಲಿ ಇನ್ನೊಂದು ಕಡೆ ಕೇಳೋದಾಗ್ಲಿ ನಿಮ್ಗೆ ದಾರಿ ಸಿಗಬೇಕು. ಇಲ್ಲ ಅಂದ್ರೆ ನಿಮ್ಗೆ ದಾರಿ ಸಿಕ್ಕಲ್ಲ. ಹೋಗೋಣ ನೋಡೋಣ ಬೇಜಾರು ಇದೆಲ್ಲ ಯಾಕೆ ನಂಬ್ತೀಯ, ಈ ಥರ ಮನೆಯಲ್ಲಿ ವಾದ ವಿವಾದ ನಡೆಯುತ್ತೆ. ಅದಕ್ಕೋಸ್ಕರವಾಗಿ ಆಂಜನೇಯನ ಮೊರೆ ಹೋದಾಗ ಸ್ವಲ್ಪ ದಾರಿ ಸಿಗಬಹುದು. ಪ್ರಯತ್ನ ಮಾಡುತ್ತಾಯಿ, ಹೆದರ್ಕೋಬೇಡ. ಬಾಳೆ ಎಲೆಯಲ್ಲಿ ತಾಜಾ ಊಟ ಮಾಡಬೇಕು ನೀವು. ತಾಜಾ ಬಾಳೆ ಎಲೆ, ತಾಜಾ ಊಟ. ರಾತ್ರಿ ಊಟ ಮಾಡಂಗಿಲ್ಲ, ಸಂಜೆ 6:30 ಒಳಗಡೆ ಊಟ ಆಗಬೇಕು. ಅಮ್ಮ ಅರ್ಥ ಆಯ್ತಾ? ಆಯ್ತು ಸ್ವಾಮಿ. 6:30 ಒಳಗಡೆ ಊಟ ಮುಗಿಸು. ಹಂಗನ್ಬಿಟ್ಟು ಮುದ್ದೆ, ಒಂದಷ್ಟು ಅನ್ನ, ಒಂದಷ್ಟು ಸೊಪ್ಪು ಎಲ್ಲ ಪೂರ್ತಿ ಪ್ಯಾಕ್ ಮಾಡಬಾರ್ದು. ಸರಳವಾಗಿ ತಿನ್ನಬೇಕು. ತಿಂದು 1 ಗಂಟೆ ಆದಮೇಲೆ ಸ್ವಲ್ಪ ಲೈಟಾಗಿ ಅಲ್ಲೇ ಓಡಾಡಿಕೊಂಡು 10 ಗಂಟೆ ಕರೆಕ್ಟಾಗಿ ಮಲಗಬೇಕು. 5 ಗಂಟೆ ಕರೆಕ್ಟಾಗಿ ಏಳಬೇಕು. 5 ದಿನ ಇದು ಮಾಡಿ ನೋಡಮ್ಮ. ಬಾಳೆ ಎಲೆ ಊಟ, ಸಂಜೆ ಊಟ, ರಾತ್ರಿ ಊಟ ಬೇಡ. ಎಷ್ಟು ಚೆನ್ನಾಗಿರುತ್ತೆ ಮನಸ್ಸು. ಆಮೇಲೆ ಆದರೂ ನಿಮ್ಮ ಯಜಮಾನರು ಇದನ್ನೇ ಹೇಳ್ಕೊಡು, ಅವ್ರಿಗೂ ಒಂಚೂರು ಅನುಕೂಲ ಆಗುತ್ತೆ. ಆಮೇಲೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಮ್ಮ ಮಗಳ ಬಗ್ಗೆ ಅವ್ರ ನಕ್ಷತ್ರ ಹೇಳಿ ಸರ್. ಮೃಗಶಿರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಸರ್, ನಮಸ್ಕಾರ ಸ್ವಾಮೀಜಿ. ನಾರಾಯಣ ಹೇಳಿ. ಮಗನಾ? ಮಗಳು. ಏನು ನಕ್ಷತ್ರ ಹೇಳಿದ್ರಿ? ಮೃಗಶಿರ. ಎಷ್ಟು ವಯಸ್ಸು ಮಗಳಿಗೆ? 25 ನಡೀತಾ ಇದೆ ಗುರುಗಳೇ. ಏನು ಕೇಳಬೇಕು ಅಂತ ಮಾಡಿದ್ರಿ? ಮದುವೆ ಇನ್ನೂ ಆಗ್ಲಿಲ್ಲ, ಯಾವಾಗ ಆಗ್ತದೆ? ಏನು ಓದವಳೆ ಮಗಳು? ಬಿ. ಓಕೆ, ನಿಮ್ಮ ಮಗಳು ಇದೆಲ್ಲ ನಂಬ್ತಾಳ? ಹೇಳೋದು ಕೇಳೋದೆಲ್ಲ ನಂಬ್ತಾಳ? ಹಾ, ನಂತರ. ಓಕೆ, ಈಗ ಬೆಳಿಗ್ಗೆ ಹೇಳ್ತಕ್ಕಂತಹ ಸಮಯ ನಿಮ್ಮ ಮಗಳು ಕರೆಕ್ಟಾಗಿದೆಯಾ? ಎದ್ದೋಳು 8:30 9 ಗಂಟೆ ಆಯ್ತದೆ ಗುರುಗಳೇ. ನಿಮ್ಮ ಮದುವೆ ಯಾಕಪ್ಪ ಹಂಗಂತ ಮಾಡೋದು ಬೇಡವಾ? ಮಲ್ಕೊಳಕ್ಕೂ ಮದುವೆಗೂ ಏನು ಸಂಬಂಧ ಅಂತ ಪ್ರಶ್ನೆ. ಯಾಕೆ ಅಂದರೆ ರಾತ್ರಿ ಎಲ್ಲ ಜಾಗರಣೆ, ಬೆಳಗ್ಗೆ ಎಲ್ಲ ನಿದ್ದೆ. ಮೃಗಶಿರ ನಕ್ಷತ್ರ ಏನು ಅಂದರೆ ಬೆಳಗ್ಗೆ ಆಯ್ತದಂಗೆ ಒಬ್ಬರು ತಟ್ಟದಂಗೆ ಆಯ್ತದೆ, ಸಾಂಗ್ ಆಡ್ದಂಗೆ ಆಯ್ತದೆ, ಒಳ್ಳೆ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ತಾರೆ ಮೃಗಶಿರ ನಕ್ಷತ್ರದವರು. ಡೇ ಎಲ್ಲ ನಿದ್ದೆ ಮಾಡೋದು, ರಾತ್ರಿ ಎಲ್ಲ ಮ್ಯಾಥಮೆಟಿಕ್ಸ್ ಮಾಡೋದು. ಏನು ಮಾಡೋದು? ಕೆಲ್ಸಕ್ಕೆ ಹೋಗೋದ, ಮದುವೆ ಮಾಡ್ಕೊಳ್ಳೋದ, ನಮ್ಮ ಅಪ್ಪ ಎಲ್ಲ ಕೇಳೋದ. ಹಿಂಗೆ ಲೆಕ್ಕ ಹಾಕಿ ನಿಮ್ಮ ಮಗಳನ್ನ ನೀವು ಹಿಂಗೆ ಸಾಕಿದಿರಲ್ಲ, ಸರಿನಾ? ಹಲೋ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಟಿವಿ ಮ್ಯೂಟ್ ಮಾಡಿ. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಸರ್.
ಈಗ ಆಯ್ತು. ನಿಮ್ಮ ಮಗಳು ಮಲಗೋ ಅಭ್ಯಾಸ ಏನೋ ಪಾಪ ಬೆಳೆಯೋ ವಯಸ್ಸು ಅಂತ ಅನ್ಕೊಂಡು ತಂದೆ ಮನೆ ಅಲ್ವಾ ಬೆಳೀಲಿ ಪಾಪ ಮದುವೆ ಆದ್ಮೇಲೆ ಮಲ್ಕೊಳಕ್ಕಾಯ್ತದೆ ಅಂತ ನೀವು ಪ್ರೀತಿಯಿಂದ ಹಂಗೆ ಬೆಳೆಸ್ಬಿಟ್ಟಿದಿರಲ್ಲ, ಈ ಅಭ್ಯಾಸ ತಪ್ಪಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅದೇ ಹೇಳ್ತಾ ಇದೀವಿ ಗುರುಗಳೇ ನಾವು. ಏನ್ ಹೇಳ್ತೀರಾ? ಅವಳಿಗೆ ಹೇಳಿದ್ರೆ ಅವಳೇನ್ ಮಾಡ್ತಾಳೆ? ನಿದ್ದೆ ಬಂದಿರ್ತಾನೆ ರಾತ್ರಿ ಹೊತ್ತು ಮಲ್ಕೊಳಕ್ ಅವಳು. ಈಗ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಬೇಗ ಹೇಳ್ತಾಳೆ, ರಾತ್ರಿ ನಿದ್ದೆ ಬರಲ್ಲ. 9:00 ಮಲಿಕೋತಲ್ಲ, 9:10 ಗಂಟೆಗೆ. ನೀವು ತಿಳ್ಕೊಂಡ್ರದ್ದು ಏನು ಅಂದ್ರೆ ಲೈಟ್ ಆಫ್ ಆದ್ರೆ ನನ್ನ ಮಗಳು ಮಲಗವಳೆ, ಕಣ್ಣು ಮುಚ್ಕೊಂಡ್ರೆ ನನ್ನ ಮಗಳು ಮಲಗವಳೆ ಅಂದ್ರೆ ಜನ ಅಪ್ಪ ಅಮ್ಮ ಹಿಂಗೆ ತಿಳ್ಕೊಳ್ಳೋದು, ಕಣ್ಣು ಮುಚ್ಕೊಂಡವ್ರೆ ಮಲಗವ್ರೆ ಅಂತ. ನೀವ್ ಅನ್ಕೊಂಡು ತಪ್ಪದು. ಎಲ್ರು ಮನ್ಗವ್ರಲ್ಲ ಇನ್ನೇನ್ ಮಾಡೋದು ಅಂತ ಮಲ್ಕೊಂಡಿರ್ತಾರೆ ಯೋಚನೆ ಮಾಡ್ಕೊಂಡು, ಆದ್ರೆ ಕಣ್ಣು ಮುಚ್ಚಿರ್ತಾರೆ. ನೀವು ಮನೆಗವ್ರೆ ಅಂತ ಅನ್ಕೊಂಡ್ರೆ ತಪ್ಪ್ಯಾರ್ದು. ಆಮೇಲೆ ನಿಮ್ಮ ಮಗಳು ನೀವು ತುಂಬಾ ತಡ ಮಾಡಿದ್ರಿ ಮದುವೆ ಮಾಡೋದು. ಯಾಕೆ ಇಷ್ಟು ತಡ ಮಾಡಿದ್ದು? ನೋಡ್ತಾ ಇದೀವಿ ಇವಾಗ BE ಕಂಪ್ಲೀಟ್ ಆದಾಗ 21 ವರ್ಷ ಗುರುಗಳೇ, 22-23 ವರ್ಷಕ್ಕೆ ಮಾಡುವ ಅಂದ್ಬಿಟ್ಟು ನೋಡ್ತಾ ಇದೀವಿ, ಇನ್ನೂ ಸೆಟ್ ಆಗಲಿಲ್ಲ. ನಿಮಗೆ ಸೆಟ್ ಆಯ್ತಾ ಇಲ್ವಾ? ಹುಡುಗಿ ಸೆಟ್ ಆಗ್ತಾ ಇಲ್ವಾ? ಅಂದ್ರೆ ಹುಡುಗನ ಕಡೆಯವ್ರು ಬೇಡ ಅಂತಾರ, ನೀವು ಬೇಡ ಅಂತೀರ ಹುಡುಗನ್ನ? ನಾವು ನಮ್ಗೆ ಅಡ್ಜಸ್ಟ್ ಆಗುವಂತವ್ರು ಸರಿಯಾಗಿ ನಮಗೂ ಅಡ್ಜಸ್ಟ್ ಆಗಲಿಲ್ಲ, ಅವರು ಕೆಲವರು ಅವ್ರು ಒಪ್ಪಿಲ್ಲ. ನಿಮ್ಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಏನ್ ಕೆಲಸದಲ್ಲಿ ಇರಬೇಕು, ಹೈಟ್ ಇಷ್ಟೇ ಇರಬೇಕು, ಕಲರಿಂಗ್ ಇರಬೇಕು ಅಂತ? IT ಬಿಟ್ಟಿಲೇ ಇರ್ಬೇಕು, ಇಲ್ಲ ಕೆಲಸದಲ್ಲಿ ಇರ್ಬೇಕು. ಫ್ಯಾಕ್ಟ್ರಿನೇ ಇಲ್ವಲ್ಲ ನಮ್ಮ ದೇಶದಲ್ಲಿ, ಏನ್ ಮಾಡೋಣ? ಅವ್ರವ್ರು ಬೇಕಾದಂಗೆ ಸೈಜ್ಗೊಂದು ರೆಡಿ ಮಾಡ್ಬೋದಾಗಿತ್ತು. ಅಲ್ಲ, ಎಲ್ಲಿಂದ ಬರುತ್ತಿದ್ದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೇಳೋ ರೀತಿ ಹುಡುಗನ್ ಎಲ್ಲಿ ರೆಡಿ ಮಾಡೋದು? ಅದ್ರಲ್ಲೂ ನಿಮ್ಮ ಮಗಳ ನಕ್ಷತ್ರಕ್ಕೆ ಆ ಥರ ಮಗು ಸಿಗುತ್ತೆ ಅಂತ ಹುಡುಗ ನಿಮ್ ಕನ್ಸದು. ಅಂಗಾಡಿ ಹಿಂಗಾಡಿ ಕುಜಿದೋಷ ನಕ್ಷತ್ರ ರೀ, ಜೋಪಾನ. ಮೃಗಶಿರ ನಕ್ಷತ್ರಕ್ಕೆ ಸ್ವಲ್ಪ ಮಾಡಿದ್ರು ಮದುವೆನೇ ಇಲ್ಲ ಅಂದ್ರೆ ಬೇರೆ ತರ ಆಗತ್ತೆ. ನೀವು ಮಾಡೋ ಮದುವೆ ಆಗಲ್ಲ. ಬೇರೆ ತರ ಅಂದ್ರೇನು? ಒಪ್ಕೊಳ್ಳೋದು, ಆಮೇಲೆ ಬೇಜಾರಾಗಿ ಬೇಡ ಅನ್ನೋದು, ಈ ತರ ನಡೆಯುತ್ತೆ ಹೊರತು ನೀವು ಕರೆಕ್ಟ್ ಮದುವೆ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಕೇಳಿ. ನೀವು ಯಾವುದನ್ನು ನಂಬೇ ಇಲ್ವಲ್ಲ. ನೀವು ಈ ಮಗು ಹುಟ್ಟದಾಗ ಇದೆಲ್ಲ ತಿಳ್ಕೊಂಡಿದ್ರಾ? ಹೇಳಿ. ನೀವು ಜಾತಕ ಬರೆದ್ರೆ ಜಾತಕ ಬರ್ದವನಿಗೆ ಗೊತ್ತಿಲ್ಲ ಮೃಗಶಿರ ನಕ್ಷತ್ರ ಮಗು ಹುಟ್ಟಿದ್ರೆ ಏನಾಗತ್ತೆ ಅಂತ. ಜಾತಕ ಬರ್ದವನಿಗೇನೆ ಗೊತ್ತಿರಲ್ಲ, ನಿಮ್ಗೇನು ಹೇಳ್ತಾನ ಅವನು? ಜಾತಕದಲ್ಲಿ ಮಗು ಬಗ್ಗೆ ಯಾವನು ಇಲ್ಲಿವರೆಗೂ ಹೇಳಕ್ಕಾಗಿಲ್ಲ, ಮುಂದೂ ಹೇಳಕ್ಕಾಗಲ್ಲ. ಅವನ್ ಏನ ಕಲ್ತಿರ್ತಾನ, ಅವನ ಅನುಭವ ಏನೋ ಅಲ್ಲಿ ಬರ್ದಿರ್ತಾನೆ. ನಿಮ್ಮ ಮಗುಗೂ ಅದಕ್ಕೂ ಸಂಬಂಧ ಇರೋದೇ ಇಲ್ಲ. ನೀವು ಅದು ತಪ್ಪು ತಿಳ್ಕೊಂಡಿರೋದು. ಜಾತಕ ಜಾತಕ ಬರೆಯೋನಿಗೆ ಮಗುವಿನ ಏನೈತೆ ಅಂತ ಹೇಳಕ್ಕಾಗತ್ತೆ ಅವ್ರ ಕೈಲಿ? ಏನಿದೆ ಜಾತಕದಲ್ಲಿ? ಜಾತಕ ಬರೆಯೋ ಅರ್ಥ ಏನ್ ಗೊತ್ತಿದೆ ಅವ್ರಗಳಿಗೆ? ಬರೆಯೋರ್ಗೆ ಹೇಳ್ತಾ ಇದ್ದೀನಿ. ಜಾತಕದಲ್ಲಿ ಜಾತಕ ಬರೆಯೋ ಅರ್ಥ ಏನ್ ಗೊತ್ತಿದೆ ಅವ್ರಗಳಿಗೆ? ಬರೆಯೋರ್ಗೆ ಹೇಳ್ತಾ ಇದ್ದೀನಿ. ಫಾರಿನ್ಗೆ ಹೋಗ್ತಾರೆ. ಈ ಕತೆ ಬರೆಯೋರು ಜಾತಕ ಬರೆಯೋದು. ಅವ್ರು ಬರ್ದಿದ್ದೇನು ಸಕ್ಸಸ್ ಆಗಿಲ್ಲ ನಮ್ಮ ದೇಶದಲ್ಲಿ. ಇಲ್ಲಿವರೆಗೂ ಯಾರು ಅದನ್ನ ಅನುಭವಿಸೋಕ್ಕಾಗಿಲ್ಲ ಅಂತ ನಮ್ಮ ಜನ ಅದನ್ನ ಕೇಳೋದು ಬಿಟ್ಟಿಲ್ಲ. ಈಗ ನಾನು ಕೇಳೋದು, ನಿದ್ದೆ ಮಾಡೋ ವಿಷಯ ಒಂದು ಕೇಳಿದ್ನಲ್ಲ, ಆ ಮಗುಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ, ಯೋಚನೆ ಮಾಡ್ತಾ ಇರ್ತಾಳೆ, ಕರೆಕ್ಟಾಗಿ ಮೋಷನ್ಗೆ ಹೋಗಲ್ಲ, ಟೈಮ್ ಸರಿ ಹೋಗಲ್ಲ, ಟೈಮ್ ಸರಿ ಊಟ ತಿನ್ನಲ್ಲ. ಹೆಂಗೆ ಮದುವೆ ಮಾಡ್ತೀರಾ? ಸರಿ ಹೋಗುತ್ತೆ ಹುಡುಗಿ? ಯೋಚನೆ ಮಾಡಿ. ಕರೆಕ್ಟಾಗಿ ಇದೆಯಾ ವಿಚಾರ? ನಿಮ್ಮ ಮಗಳಿಗೆ ನೋಡಿದ್ದೀರಾ ನೀವು? ಊಟ ಮಾಡೋದು ಟೈಮ್ ಸರಿ ಊಟ ಮಾಡ್ತಾಳಾ? ಊಟ ಮಾಡ್ತಾಳೆ. ಊಟ ಮಾಡೋದು ನೋಡಿದ್ದೀರಾ ನಿಮ್ಮ ಮಗಳು? ಟಿವಿ ನೋಡ್ಕೊಂಡು ಊಟ ಮಾಡ್ತಾಳ, ಮೊಬೈಲಲ್ಲಿ ಮಾತಾಡ್ಕೊಂಡು ಊಟ ಮಾಡ್ತಾಳ, ಮಾತಾಡ್ಕೊಂಡು ಊಟ ಮಾಡ್ತಾಳ, ನೋಡಿದ್ದೀರಾ?
ಇಲ್ಲ ಗುರುಗಳೇ. ಏನಿಲ್ಲ ಅಂದ್ರೆ ನೋಡಿಲ್ಲ ಅಂತಲಾ? ಅದೇ ನಾವು ಅಲ್ಲಿ ಈಗ ಬೆಂಗಳೂರಲ್ಲಿ ಇರೋದು, ಇಲ್ಲಿ 3 ದಿವಸ, ಅಲ್ಲಿ 3 ದಿವಸ ಗುರುಗಳೇ, ಬೆಂಗಳೂರಲ್ಲಿ 3 ದಿವಸ. ಈಗ ನಾನು ಹೇಳೋದಕ್ಕೆ ನಿಮ್ಗೆ ಬೇಜಾರಾಯ್ತಾ? ಒಂದ್ ತಿಳ್ಕೊಳ್ಳಿ. ಏನಿಲ್ಲ ಪೂರ್ತಿ ತಿಳ್ಕೊಳ್ಳಿ, ಹೇಳ್ತೀನಿ. ಮದುವೆ ಮಾಡೋದು ಏನಿಲ್ಲ ಅಂದ್ರೆ ನೋಡಿಲ್ಲ ಅಂತಲಾ? ಅದೇ ನಾವು ಅಲ್ಲಿ ಈಗ ಬೆಂಗಳೂರಲ್ಲಿ ಇರೋದು, ಇಲ್ಲಿ 3 ದಿವಸ, ಅಲ್ಲಿ 3 ದಿವಸ ಗುರುಗಳೇ, ಬೆಂಗಳೂರಲ್ಲಿ 3 ದಿವಸ. ಈಗ ನಾನು ಹೇಳೋದಕ್ಕೆ ನಿಮ್ಗೆ ಬೇಜಾರಾಯ್ತಾ? ಒಂದ್ ತಿಳ್ಕೊಳ್ಳಿ. ಏನಿಲ್ಲ ಪೂರ್ತಿ ತಿಳ್ಕೊಳ್ಳಿ, ಹೇಳ್ತೀನಿ. ಮದುವೆ ಮಾಡೋದು ಮುಖ್ಯ ಅಲ್ಲ. ನಿಮ್ಮ ಮಗಳ ನಕ್ಷತ್ರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ನಿಮಗೆ ಜಮೀನು ಎಷ್ಟಿದೆ? ಜಮೀನು ಒಂದು 6 ಎಕರೆ ಇದೆ ಗುರುಗಳೇ. ಯಾರು ಜಮೀನು ಮಾಡ್ತಾ ಇರೋದು? ಯಾರು ಪಾಲು ಕೊಟ್ಟಿದೀವಿ. ಅಕಸ್ಮಾತ್ ಅಲ್ಲಿ ಕೆಲಸ ಮಾಡುವಾಗ ಯಾಕೆ ಪಾಲು ಕೊಟ್ರಿ? ನೀವ್ ಯಾಕೆ ಮಾಡ್ತಾ ಇಲ್ಲ? ನಾವು ಕಾಂಟ್ರಾಕ್ಟ್ ಗುರುಗಳೇ. ಏನ್ ಕಾಂಟ್ರಾಕ್ಟ್? ಯಾವುದು? ಸಿವಿಲ್ ಕಾಂಟ್ರಾಕ್ಟ್, ರೋಡು, ಬಿಲ್ಡಿಂಗ್. ಓಕೆ. ನಿಮ್ಮ ಮನೆ ಈಗ ಇರೋ ಮನೆ ಎಷ್ಟು ವರ್ಷದ್ದು? ಮನೆ 12 ವರ್ಷ ಗುರುಗಳೇ. ಹಳ್ಳಿ ಸಸಿ ಯಾವಾಗ ಬಂದಿತ್ತು ಮನೆಯಲ್ಲಿ? ಹಳ್ಳಿ ಸಸಿ ಯಾವ್ದು ಇಲ್ಲ ಗುರುಗಳೇ. ನೋಡಿ ಮನೆ ಮೇಲೆ ಹತ್ತಿ ಸ್ವಲ್ಪ ಟ್ಯಾಂಕ್ ಹತ್ರ. ನಿಮ್ಮ ಮನೇಲಿ ನಿಮ್ಮ ಹೆಂಗಸರು ಕೇಳಿ, ಕಿತ್ತಾಕಿದ್ರಾ, ನೋಡಿದ್ರಾ? ಟ್ಯಾಂಕ್ ಹತ್ರ ನೋಡಿ, ಗೋಡೆಯಲ್ಲಿ ನೋಡಿ, ಕಾಂಪೌಂಡಲ್ಲಿ ನೋಡಿ, ಗೊತ್ತಾಗತ್ತೆ. ಯಾಕೆ? ನೀವು ಕಾಂಟ್ರಾಕ್ಟ್ರು, JCP ಬಗಸ್ತೀರಾ. ಯಾಕೆ? ರೋಡ್ ಅಗಲ ಮಾಡಬೇಕು ಅಂತ. ಅಲ್ಲಿ ಯಾವ ಮರ ಇದ್ರೂ ಸರಿ, ಬನ್ನಿ ಮರ ಇದ್ರೂ ಸರಿ, ಹಳ್ಳಿ ಮರ ಇದ್ರೂ ಸರಿಯೇ, ಅಥವಾ ಹಾವಿನ ಮೊಟ್ಟೆ ಇದ್ರೂ ಸರಿಯೇ, ಅಥವಾ ಹಾವಿದ್ರೂ ಸರಿಯೇ, ಬಗದ ತೆಗದ ಹಾಕದ, ಅದೇ ತಾನೇ ಮಾಡೋದು. ಹೌದು ಗುರುಗಳೇ. ಇದು ನಿಮ್ಮ ಮಗಳ ಗಿಫ್ಟ್. ಯಾಕೆ ಅಂದರೆ ನೀವು ನೆಮ್ಮದಿಯಾಗಿರಬಾರ್ದು. ನೀವು ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಪಾಪ ಯಾರೋ ಮಾಡಿರ್ತಕ್ಕಂಥದ್ದು ನೀವು ಹೇಳ್ತೀರಾ, ಹೊಡೀಲಿ ಡ್ರೈನೇಜ್ ಅಂತಾರೆ. ನೀವು ಹೇಳ್ಬಿಟ್ಟು ಹೋಗ್ತೀರ, ಡ್ರೈನೇಜ್ ಹೊಡಿತಾನೆ, ಹಾವು ಸಿಕ್ಕಬೋದು, ಹಾವು ಕಟ್ಟಾಕ್ಬೋದು, ಹಾವು ಹೊಡೆದಾಕ್ಬೋದು. ಹಾವು ನಾವೆಲ್ಲ ನೋಡಲ್ಲ. ನೀವು ಹೇಳಿದ ಕೆಲಸ ಮಾಡ್ತಾನೆ, ಅದೆಲ್ಲ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುತ್ತೆ. ನೀವು ಇಲ್ಲಿ ದುಡ್ಡು ಅಕೌಂಟಿಗೆ ಬರೋದು ಒಂದು ಕಡೆ ಆದರೆ, ಮಾಡುವ ವೃತ್ತಿಯಲ್ಲಿ ಮಾಡಿರ್ತಕ್ಕಂಥ ಅಪಚಾರಗಳು ಒಂದು ಕಡೆ ಅಕೌಂಟಿಗೆ ಬರ್ತಾ ಇರುತ್ತೆ. ಆಗ ನೀವು ಮಕ್ಕಳಿಗೆ ಮದುವೆ ಮಾಡೋಕ್ಕೆ, ಮಕ್ಕಳು ಆರೋಗ್ಯವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ, ಈ ಮಗು ಹುಟ್ಟಿರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ ಅಂದರೆ ಶ್ರೀಮನ್ನಾರಾಯಣ. ಹರಳಿ ವೃಕ್ಷ ಇರ್ತಕ್ಕಂಥ ಜಾಗವನ್ನು ಮುಟ್ಟಿರೋದು, ಹರಳಿ ವೃಕ್ಷವನ್ನು ಕತ್ತರಿಸಿರೋದು, ಹರಳಿ ವೃಕ್ಷಕ್ಕೆ ತೊಂದರೆ ಕೊಟ್ಟಿರೋದು. ಈ ರಹಸ್ಯವೇ ನಿಮ್ಮ ಈ ಮಗು ಹುಟ್ಟಿದೆ. ಈ ಸೂತ್ಕ ತೆಗೆಯೋ ತನಕ ನಿಮ್ಮ ಮಗಳಿಗೆ ನಿದ್ದೆ ಆಗಲಿ, ಮದುವೆ ಆಗಲಿ ಸ್ವಲ್ಪ ಕಷ್ಟ ಆಗತ್ತೆ. ಆಗೋದೇ ಇಲ್ಲ ಅಲ್ಲ? ತಿಳ್ಕೊತೀರಾ? ಬೇಜಾರಾಯ್ತಾ? ಏನಿಲ್ಲ ಹೇಳಿ ಗುರುಗಳೇ. ಅಲ್ಲ, ತಿಳ್ಕೊಬೇಕು ನೀವು ಫಸ್ಟು. ನಿಮ್ಮ ಮಗಳು ಕರ್ಕೊಂಡು ನೀವು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ತಿಳ್ಕೊಳ್ಳಿ. ಮದುವೆ ಅನ್ನೋದಕ್ಕಿಂತ ಅವಳು ಆರೋಗ್ಯ ತಿಳ್ಕೊಳ್ಳಿ ಫಸ್ಟು. ಮದುವೆ ಯಾವಾಗ ಆಗತ್ತೆ ಅಂತ ಕೇಳಬೇಡಿ. ಮದುವೆ ಇವತ್ತೇ ಆಗತ್ತೆ ಅನ್ನೋ ಲೆಕ್ಕದಲ್ಲಿ ಇರುತ್ತೆ. ಆದರೆ ಸೂತ್ಕ ತೆಗಿರಿ ಮೊದಲು. ಪ್ರತಿ ಮಕ್ಕಳು ಮದುವೆ ಆಗ್ತಕ್ಕಂಥದ್ದಾಗಲಿ, ನೆಮ್ಮದಿಯಾಗಿರ್ತಕ್ಕಂಥದ್ದಾಗಲಿ, ಆರೋಗ್ಯಕ್ಕಾಗಲಿ ಮಗುವಿನ ಸೂತಕವನ್ನು ತೆಗೆದಿದ್ರೆ ಮಾತ್ರ ಮಕ್ಕಳ ಬಗ್ಗೆ ನೀವು ತಿಳ್ಕೋಬೇಕು. ಮಕ್ಕಳ ಸೂತಕವನ್ನು ತೆಗಿಬೇಕು ಅಂತ ಯಾವ ತಂದೆ ತಾಯಿಗೂ ಗೊತ್ತಿಲ್ಲ. ನೀವು ಪ್ರಯತ್ನ ಮಾಡಿ, ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಂಗಣ್ಣ ಅಂತ ಮಾಗಡಿಯಿಂದ. ನಮಸ್ತೆ. ನಮಸ್ತೆ ಗಂಗಣ್ಣ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್ ಅವರೇ. ಅವ್ರ ನಕ್ಷತ್ರ ಹೇಳಿ ಸರ್. ಶ್ರವಣ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಯಾರ್ದು? ಮಗಳ ಮಗನ, ಮಗನ ಮಗನ? ಮಗನ್ ಮಗ. ಓಕೆ. ಎಷ್ಟು ವಯಸ್ಸು? ವಯಸ್ಸು 4 ವರ್ಷ. ಎಷ್ಟು? 4 ವರ್ಷ. ಓಕೆ. ಏನು ಕೇಳಬೇಕು ಅಂತ ಮಾಡಿದ್ರಿ? ಸ್ವಾಮಿ, ಅವನು ಸರಿಯಾಗಿ ಊಟ ಮಾಡಲ್ಲ. ಹಾಂ. ಆಮೇಲೆ ಇದು ಸ್ಕೂಲ್ಗೆ, ಅಂಗನವಾಡಿಗೆ ಹೋಗಂದ್ರು ಹೋಗಲ್ಲ. ಹಾಂ. ಊಟ ಮಾಡಲ್ಲ. ಅವ್ನು ಹೇಳಿದ ಮಾತು ಕೇಳಲ್ಲ. 4 ವರ್ಷಕ್ಕೆ ಆ ಮಗುಗೆ ಈ ನಾಟಿ ಪನಿಷ್ಮೆಂಟ್ ಕೊಡ್ತಾ ಇದ್ರಲ್ಲಪ್ಪ. 4 ವರ್ಷಕ್ಕೆ ಪಾಪ ಹೇಳದ ಮಾತು ಕೇಳ್ಬೇಕು ಅವನು. ಇಲ್ಲ, ನಾನು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಮಗನ ವಯಸ್ಸೆಷ್ಟು? ಮಗನ ವಯಸ್ಸು 33. ನೀವು ಹೇಳಿದ್ ಕೇಳ್ತಾನ ನಿಮ್ಮ ಮಗ? ಹಾ, ನೀವು ಹೇಳಿದ ಮಾತು ನಿಮ್ಮ ಮಗ ಕೇಳ್ತಾನ? ಮಗ ಕೇಳ್ತಾನೆ. ಹೇಳಿದ್ದೆಲ್ಲ ಮಾಡ್ತಾನೆ, ಯಾವುದು ಮಿಸ್ ಮಾಡಲ್ಲ. ನೀವು ಹೇಳಿದ್ದೆಲ್ಲ ಮಾಡ್ತಾನೆ. ಓಕೆ. ಯಾಕೆ ಮಾತು ಹೇಳಿದೆ ಅಂದರೆ, 4 ವರ್ಷದ ಮಗುಗೆ 7 ವರ್ಷ ಆಗ್ಬೇಕ್ರಿ. ಮಗು 7 ವರ್ಷ. ನೀವು ಆ ಮಗು ಊಟ ಮಾಡೋದೇ ಇನ್ನೂ ಆ ಮಗುಗೆ ತಿಳಿಸಿಲ್ಲ. ನೀವು ಸ್ಕೂಲ್ಗೆ ಹೋಗು, ಅಂಗನವಾಡಿಗೆ ಹೋಗು ಅಂದ್ರೆ ಏನ್ ಅರ್ಥ ಇದೆ? ಆ ಮಗು ಹುಟ್ಟೋದು ಶ್ರವಣ ನಕ್ಷತ್ರ ಅಲ್ವಾ? ಶ್ರವಣ ನಕ್ಷತ್ರ. ಅವನು ಹುಟ್ಟಾಗಿಂದ ನನ್ನ ಆರೋಗ್ಯ ಸರಿ. ಒಂದ್ ನಿಮಿಷ. ನಿಮ್ಮ ಮನೇಲಿ ಸತ್ತೋರ್ ಫೋಟೋ ಯಾವ್ದು ಹಾಕಿದಿರಾ ಹೇಳಿ? ಸತ್ತೋರ್ ಫೋಟೋ ಯಾವ್ದು ಮಡಗಿಲ್ಲ. ಓಕೆ. ಅವ್ರು ಸತ್ತೋರ್ಗೆ ಊಟ ಹಾಕ್ತಾ ಇದ್ದೀರಾ ಹೇಳಿ ಫಸ್ಟ್? ಸತ್ತೋರ್ಗೆ ಊಟ ಅಂದ್ರೆ ಅದೇ ಎಡೆ ಹಾಕ್ತಿವಿ. ಎಡೆ ಹಾಕಕ್ಕೆ ಇಲ್ಲಿ ಶ್ರವಣ ನಕ್ಷತ್ರ ಮಗು ಬಂದಿರೋದು.
ಹೌದಾ? ಈಗ ಶ್ರವಣ ನಕ್ಷತ್ರ ಮಗು ಬಂದ್ರೆ ಏನಾಗತ್ತೆ ಅಂದ್ರೆ ತಾತ ಅಜ್ಜಿಗೆ ಯಾರ ಒಂದ್ ಕಡೆ ವಕ್ರಿಸ್ಕೊಳತ್ತೆ, ಸೋದ್ರ ಮಾವನ್ ವಕ್ರಿಸ್ಕೊಳತ್ತೆ. ಇದು ತಿಳ್ಕೊಳ್ಳದೆ 4 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? ಶ್ರವಣ ನಕ್ಷತ್ರಕ್ಕೆ ಮಗು ಹುಟ್ಟೋದು ಯಾರ್ಯಾರು ತೊಂದ್ರೆ ಅಂತ ಯಾಕೆ ಶ್ರವಣ ಇದು ಇಲ್ಲಿ ಗುರುಜಿ ಅವರು ಹೇಳ್ತಾ ಇದ್ದಾಗ ಇಲ್ಲಿ ನೋಡ್ಬಿಟ್ಟು ನಾನು ಸುಮಾರು ದಿನದಿಂದ ಪ್ರಯತ್ನ ಮಾಡಿದೆ. ಏನು ಜ್ಯೋತಿಷ್ಯ ಇದು ಕೇಳಕ ಟಿವಿನಲ್ಲಿ ಮಾತಾಡಕ? ಇದೆಲ್ಲ ಟಿವಿಲಿ ಮಾತಾಡೋ ವಿಷಯನ ಸ್ವಲ್ಪ ಯೋಚನೆ ಮಾಡಿ. ಜವಾಬ್ದಾರಿನ ಇದು? ನಿಮ್ಮ ಮಗನ ವಂಶ ಬೆಳೆಯಬೇಕು ಅಂತ ಮದುವೆ ಮಾಡಿ ಗಂಡು ಮಗು ಮಾಡ್ಕೊಂಡು ನೀವು ಟಿವಿಲಿ ಬರೋ ಫೋನಲ್ಲಿ ಮಾತಾಡಿದ್ರೆ ಯಾವ ಗುರೂಜಿ ಹೇಳ್ತಾನ್ರಿ ಇದೆಲ್ಲ? ಯಾವನ್ ಕಾಲ ಹೇಳಕ್ ಆಗಲ್ಲ. ಯಾವ ಗುರೂಜಿಗೂ ಇದು ಗೊತ್ತಿಲ್ಲ. ಯಾರು ಹೇಳಿದಾರ ಈ ವಿಷಯ? ನಾನು ಹೇಳಿದ್ದು ಇಲ್ಲ. ಮತ್ತೆ ಆ ತರ ಇದ್ರೆ ನಾನು ಯಾಕೆ ಇಷ್ಟೊಂದು ಚುಚ್ಚಿ ಮಾತಾಡ್ಬೇಕಿತ್ತು? ಯಾವ ಗುರೂಜಿಗೂ ಈ ವಿದ್ಯೆ ಗೊತ್ತಿಲ್ಲ. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ, ನನ್ನ ಮಗನ ಹೊಟ್ಟೆಯಲ್ಲಿ ಶ್ರವಣ ನಕ್ಷತ್ರದ ಮಗು ಹುಟ್ಟಿರುವ ಕಾರಣ ಅವನಿಗೆ ಊಟ ಮಾಡ್ತಕ್ಕಂಥದ್ದೇ ಅವನಿಗೆ ಕರೆಕ್ಟ್ ಆಗಿ ತಿನ್ಸೋದು, ಊಟ ತಿನ್ನೋದು ಅನ್ನೋದೇ ಒಂದು ದೊಡ್ಡ ಸಾಹಸದ ಕೆಲಸ. ಹೌದಾ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಊಟ ತಿನ್ನೋದಲ್ಲ ಅವನು ಎಷ್ಟು ಚೇಷ್ಟೆ ಮಾಡ್ತಾನೆ. ಯಾಕೆ ಅಂದ್ರೆ ನೀವು ನಿಮ್ಮ ಹೆಂಗಸರ ಅಂದ್ರೆ ನಿಮ್ಮ ಸೊಸೆ ಇದಾರಲ್ಲ, ಅವ್ರ ತಂದೆ ಮನೇಲೂ ಕೂಡ ಎಡೆನೆ, ಅವ್ರ ತಂದೆ ಮನೇಲೂ ಎಡೆನೆ, ನಿಮ್ಮ ಮನೇಲೂ ಎಡೆನೆ. ಈ ಎಡೆ ಹಾಕೊಂಡೆ ನಮ್ ಜನ ಎಲ್ಲ ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ವಿಶಾಖ ನಕ್ಷತ್ರದಲ್ಲಿ ಮಕ್ಕಳು ಮಾಡ್ಕೊಳಕ್ ಇದೇ ಕಾರಣ. ಯಾರು ಎಡೆ ಹಾಕ್ತಾರೋ ಮನೇಲಿ ಯಾರು ಯಾವಾಗ ಒಕ್ಕರ್ಸ್ಕೊಳತ್ತೋ, ಯಾರು ಯಾವಾಗ ಏನಾಗತ್ತೋ ಹಿಂಗೆ ಬದುಕ್ಬೇಕು. ನೀವು ಬೈದಲ್ಲೇ ಬದುಕಬೇಕು. ಯಾಕೆ? ಎಡೆ ಹಾಕೋದು. ಅವ್ರಿಗೆ ಊಟ ಹಾಕಲ್ಲ. ಇದನ್ನ ಮಾಡ್ಬೇಕು ಅಂತೀರಾ ಬೇಡ ಅಂತೀರಾ? ಮಾಡ್ಬೇಕು. ಎಡೆ ಹಾಕೋದ್ನ ನೀವು ತಪ್ಪು ಅಂತ ಹೇಳ್ತಾ ಇಲ್ಲ. ಎಡೆ ಹಾಕಕ್ ಮುಂಚೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಮಗುನು ಚೆನ್ನಾಗಾಗತ್ತೆ, ನೀವು ಚೆನ್ನಾಗಾಗ್ತೀರಾ, ಮನೆಯಲ್ಲಿ ನೆಮ್ಮದಿ ಬರುತ್ತೆ. ಈಗ ನಿಮ್ಗೆ ಭಯ ಇದೆ, ಯಾರ್ಗೆ ಏನಾಗುತ್ತೋ, ಇವನ್ ಯಾಕೆ ಹಿಂಗೆ, ಅವ್ರ ಯಾಕೆ ಹಿಂಗೆ, ಎಲ್ಲರೂ ಯೋಚನೆ ಮಾಡ್ಬೇಕು, ಭಯ ಬೀಳಬೇಕು. ಹೌದಾನೆ? ಈ ಭಯದಿಂದ ಹೊರಗೆ ಬರಬೇಕು ಅಂದ್ರೆ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಏಳನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ದಯವಿಟ್ಟು ಆ ಮಗು ಮೇಲೆ ಒತ್ತಡ ಹಾಕ್ಬೇಡಿ. ಆರಾಮಾಗಿ ಆಟ ಆಡ್ಲಿ. ಅದು ಚೆನ್ನಾಗಿ ಆಟ ಆಡಿಸಿ, ನೀವು ಕರ್ಕೊಂಡೋಗಿ ಓಡಾಡಿಸಿ, ವಾಕ್ ಮಾಡಿಸಿ, ರನ್ನಿಂಗ್ ರೇಸ್ ಮಾಡಿಸಿ, ಸೈಕಲ್ ಓಡಿಸಿ, ಇದೆಲ್ಲ ಮಾಡಿಸಿ ಮಗುಗೆ. ಅದಕ್ಕೇನು ರಿಸ್ಟ್ರಿಕ್ಷನ್ ಹಾಕ್ಬೇಡಿ. ದಯವಿಟ್ಟು ಈಗ ಸ್ಕೂಲ್ ಓಡಾಡ್ತಾನೆ, ಚೆನ್ನಾಗಿ ಆಕ್ಟಿವ್ ಆಗವನೆ. ಅಮ್ಮ ನೀವು ಹಿಂಗ್ ಅನ್ಕೊಂಡೆ ಆಕ್ಟಿವ್ ಆಗವನೆ ಅಂತ ಇಲ್ಲಿ ಹೇಳ್ತೀರಾ, ಆಮೇಲೆ ನೋಡಿರ್ತೀರಾ ಕಂಪ್ಲೇಂಟ್ ಹೇಳ್ತೀರಾ, ಹೇಳದ್ ಮಾತು ಕೇಳಲ್ಲ ಅಂತ. ಯಾವ ಆಕ್ಟಿವ್ ರೀ? ಹುಚ್ಚು ಆಕ್ಟಿವ್ ಅದು. ಹುಚ್ಚು ಮಂಡತನದ ಆಕ್ಟಿವ್ ಅದು. ನೀವು ಆಕ್ಟಿವ್ ಆಗವನೆ ಅಂದ್ರೆ ಏನರ್ಥ? ಊಟ ಮಾಡ್ತಕ್ಕಂಥದ್ದನ್ನ ಕರೆಕ್ಟ್ ಆಗಿ ತಂದೆ ತಾಯಿ ಕಲಿಸ್ಬೇಕಾಗಿರೋದು 8 ವರ್ಷ ಬೇಡ, 6 ವರ್ಷದೊಳಗಡೆ ರಿಪೇರಿ ಮಾಡ್ಬಿಡ್ಬೇಕು. ಊಟ ಹೇಗ್ ತಿನ್ಬೇಕು, ಹೇಗ್ ಕುತ್ಕೋಬೇಕು ಅಂತ ತಂದೆ ತಾಯಿ ಹೇಳ್ಕೊಡ್ಬೇಕು. ನಿಮ್ಮ ಹತ್ರ ಟ್ರೈನಿಂಗ್ ಕ್ಲಾಸೇ ಇಲ್ಲ ಅಂದ್ರೆ ಪ್ರಪಂಚದಲ್ಲೇ ಯಾರಿಗೂ ಇಲ್ಲ. ಅದ್ ಹೆಂಗೋ ತಿನ್ಕೊಂಡ್ ಬೆಳೆದ್ರೆ ಸಾಕು, ಇವ್ರಿಗೆ ಟೆನ್ಷನ್ ಇಲ್ಲ, ಮೊಬೈಲ್ ಕೈ ಕೊಟ್ಬಿಡೋದು. ಇಷ್ಟ ತಾನೆ? ಇದು ಫಸ್ಟ್ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಮಗುವಿನ ಜನ್ಮಾಂತರದ ಕರ್ಮದ ಬಗ್ಗೆ ನೀವು ಹೇಳ್ತಾ ಇದ್ರೆ ಅದನ್ನ ಮುಂದುವರಿಸಿ. ಈಗ ವಿಚಾರ ಪ್ರತಿಯೊಬ್ಬರಿಗೂ ಅವ್ರು ಹೇಳಿದ್ದು ನಿಜಕ್ಕೂ ಎಷ್ಟು ಯೋಚನೆ ಮಾಡ್ಬೇಕು ಅನ್ಸುತ್ತೆ. ಅಮ್ಮ 40 ವರ್ಷ ಆದವ್ರಿಗೇನೆ ಬೇಡ, ಅವ್ರಿಗೇನೆ ಈಗ ಹೆಚ್ಚು ಕಮ್ಮಿ ಎಷ್ಟು ವಯಸ್ಸಾಗಿದೆ, ನನ್ಗೆ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಂಡಿಲ್ಲ ಅವರು. ಹೌದು. ಆ 4 ವರ್ಷದ ಮಗುಗೆ ತಗೊಂಡೋಗಿ ಸ್ಕೂಲ್ಗೆ ಹೋಗ್ಬೇಕು, ಅಂಗನವಾಡಿಗೆ ಹೋಗ್ಬೇಕು, ಹೇಳೋ ಮಾತು ಕೇಳಲ್ಲ ಅಂತ ಕಂಪ್ಲೇಂಟ್ ಹೇಳಿದ್ರೆ ಏನಮ್ಮ ನಮ್ಮ ದೇಶದ ಕತೆ? ಇಷ್ಟೊಂದು ಅನ್ಯಾಯವಾಗಿ ಬದುಕ್ತಾ ಇದ್ದೀವ ನಾವು. ಅರೆ, ಒಂದು ಮಗು ಹೆಸರಿಡೋದು ಗೊತ್ತಿಲ್ಲ, ಮಗು ಬೆಳೆಸೋದು ಗೊತ್ತಿಲ್ಲ, ಮಗು ಹೇಗೆ ಬೆಳೆಸ್ಬೇಕು ಗೊತ್ತಿಲ್ಲ. ಹೆಂಗ್ರಿ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು? ಪ್ರತಿಯೊಬ್ರು ಯೋಚನೆ ಮಾಡಿ. ನಿಮ್ಮ ಮಕ್ಕಳು ಮಾತು ಕೇಳ್ತಿಲ್ಲ ಅಂದ್ರೆ ನೀವು ನಡ್ಕೊಂಡ್ರ ರೀತಿ ಚೆನ್ನಾಗಿಲ್ಲ, ನಿಮ್ಮ ನಡವಳಿಕೆ ಸರಿ ಇಲ್ಲ, ಅದಕ್ಕೆ ಮಕ್ಕಳು ತಿಳುವಳಿಕೆ ಬಂದಿಲ್ಲ. ವೆರಿ ಸಿಂಪಲ್. ದೊಡ್ಡವರ ನಡವಳಿಕೆ ಚೆನ್ನಾಗಿದ್ರೆ ಚಿಕ್ಕವ್ರಿಗೆ ತಿಳುವಳಿಕೆ ಬರುತ್ತೆ. ದೊಡ್ಡವ್ರ ನಡವಳಿಕೆನೇ ಚೆನ್ನಾಗಿಲ್ಲ ಅಂದ್ರೆ ಚಿಕ್ಕವ್ರಿಗೆ ತಿಳುವಳಿಕೆ ಎಲ್ಲಿ ಬರುತ್ತೆ? ಸ್ಕೂಲ್ಗೆ ಹೋದ್ರೆ ಕಲ್ತ್ಕೊತಾನೆ, PUCಗೆ ಹೋದ್ಮೇಲೆ ಕಲ್ತ್ಕೊತಾನೆ, ಮದುವೆ ಆದ್ಮೇಲೆ ಕಲ್ತ್ಕೊತಾನೆ. ಕಲ್ತ್ಕೊಳಕ್ ಎಲ್ಲೂ ಇದ್ದಿರ್ತಾನೆ, ಕಲ್ತ್ಕೊಳಕ್ ಚಾನ್ಸೇ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನ ಇವತ್ತು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ ನಾವೆಷ್ಟಪ್ಪ ಕರ್ಮದ ಕೆಲಸ ಮಾಡಿದೀವಿ ಅಂತ. ಪ್ರತಿ ಹುಟ್ಟಿದ ಮಗುವಿಗೆ ಒಂದು ಹೆಸರು, ನಕ್ಷತ್ರ, ಒಂದು ಅಕ್ಷರ ಅಂತಕ್ಕಂಥ ಸತ್ಯವನ್ನ ನಾವು ತಿಳ್ಕೊಂಡಿದೀವಿ ಅಂತ ಒಪ್ಕೋಬೋದೇನಮ್ಮ? ಇಲ್ಲ ಗುರುಜಿ. ಅದು ಹುಟ್ಟಿದಕ್ಕೆ ಸಮಯ ಅಕ್ಷರ ಬಂದಿತ್ತು, ಕಟ್ಟಿದೀವಿ ಅಂತಾರೆ. ಈ ಅಕ್ಷರದ ಹಿನ್ನೆಲೆ ಏನು ಅಂತ ಪುರೋಹಿತ, ಕುಂಡಲಿ ಬರೆಯೋನು, ಜಾತಕ ಬರೆಯೋನು ಯಾವನು ಇಲ್ಲಿವರೆಗೂ ಅವನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದನ್ನ ಬೇಕಾದ್ರೆ ಯಾರಾದ್ರೂ ನಾನು ಗೊತ್ತು ಅಂತ ಹೇಳಿ ಅವ್ರಿಗೆ ಹೇಳ್ಕೊಡ್ತೀನಿ ನಾನು. ಒಂದು ಮಗುವಿನ ಅಕ್ಷರದಲ್ಲಿ
ಇಂದಿನ ರಹಸ್ಯ, ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ಏನದು? ಅಶ್ವಿನಿ ನಕ್ಷತ್ರ ಮಗು ಹುಟ್ಟತ್ತೆ. 27 ನಕ್ಷತ್ರದಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ. ಅಶ್ವಿನಿ ನಕ್ಷತ್ರದಲ್ಲಿ ಮಗು ಏನು ಹುಟ್ಟಿತು, ಯಾವ ಕಾರಣದಿಂದ ಈ ಮಗು ಹುಟ್ಟಿದೆ ಅಂತ ತಿಳ್ಕೊಳ್ಬೇಕು ಫಸ್ಟ್ ಜನ. ಇದು ಪುರೋಹಿತರಿಗೆ ಜಾತಕ ಬರೆಯೋರು ಗೊತ್ತಿಲ್ಲ. ಏನು? ಆಸ್ತಿಗೋಸ್ಕರ ಮಾಟ ಮಂತ್ರ ಮಾಡಿಸೋದು, ಕುರಿ ಕೋಳಿ ಮೇಕೆ ಬಲಿ ಕೊಡೋದು, ಆ ಆಸ್ತಿ ನನಗೆ ಬೇಕು ಅಂತ ಅಕ್ಕ ಆಗಿರ್ಲಿ ತಂಗಿ ಆಗಿರ್ಲಿ ಸೋದರ ಮಾವ ಆಗಿರ್ಲಿ ಒಡ್ಕೊಳ್ಳೋದು, 50 ಪೈಸಾ ಇವ್ರಿಗೆ 10 ಪೈಸಾ ಇನ್ನೊಬ್ಬರಿಗೆ. ಪ್ರತಿ ದಿನ ಇವರು ಬೇರೆಯವ್ರಿಗೆ ಹೇಳ್ತಾರೆ, ನಾನು ಅವೆಲ್ಲ ನಂಬಲ್ಲ ಅಂತಾರೆ. ದಿನ ದೇವಸ್ಥಾನಕ್ಕೆ ಹೋಗಿ ಏನಾರು ಮಾಡ್ಕೊಂಡು ಬರದೆ ಅವ್ರು ಮಲ್ಕೊಳ್ಳೋದೇ ಇಲ್ಲ. ಜನಕ್ಕೆ ಮಾತ್ರ ಹೇಳ್ತಾರೆ, ನಾನು ಅದೆಲ್ಲ ನಂಬಲ್ಲಪ್ಪ, ನೀನೇ ಅದೆಲ್ಲ ಮಾಡ್ತಾ ಇರೋದು, ನೋಡಿ ನಾನು ಹೆಂಗಿದ್ದೀನಿ ಅಂತಾನೆ. ಮನೆ ಹಾಳು ಮಾಡಕ್ಕೆ ಸಾಧ್ಯತೆ ಅಲ್ಲಿ. ಕೆಲವರು ಈ ಶೋ ತಗೋತಾರೆ, ನಾನು ನಂಬಲ್ಲ, ನಾನೇನೋ ಮಾಡಲ್ಲ. ಈ ರೀತಿ ಮಾಡಿದಂತಹ ಆಸ್ತಿಗಾಗಿ ಜನಗಳಿಗೆ ತೊಂದರೆ ಕೊಟ್ಟಿರೋದು, ನೋಯಿಸಿರೋದು, ಮೋಸ ಮಾಡಿರೋದು, ದೇವರನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ಬಲಿ ಕೊಟ್ಟಿರೋದು, ಇದೆಲ್ಲವೂ ಕೂಡ ಮಾಟ ಮಂತ್ರ ಮಾಡಿಕೊಂಡು ಆಸ್ತಿ ಮಾಡಿಕೊಂಡು ನೆಮ್ಮದಿ ಇಲ್ಲದೆ ಉಗ್ರವಾದಿ ತರ ಆಗ್ತಾನೆ ಅಶ್ವಿನಿ ನಕ್ಷತ್ರ. ಇವರೇನು ಆಸ್ತಿ ಮಾಡಿದ್ರು ಎಲ್ಲ ಉಡಾಯಿಸ್ತಾನ ಅವನು. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಗು ಗಂಡು ಮಗು ಆದ್ರೆ ಆಸ್ತಿಯನ್ನ ಉಡಾಯಿಸ್ತಾನೆ. ದಿನಕ್ಕೊಂದೊಂದು ಮದುವೆ ಮಾಡ್ಕೋತಾನೆ. ದಿನಕ್ಕೊಂದೊಂದು ಮದುವೆ ಅಂದ್ರೆ ಮದುವೆನೇ ಮಾಡ್ಕೋಬೇಕಾಗಿಲ್ಲ, ಅದೇನೋ ಬೇರೆ ತರ ನಡೆಯುತ್ತೆ. ಅಯ್ಯೋ ಏನಪ್ಪ ಇವ್ನಿಗೆ ಇಷ್ಟು ದುಸ್ಸಾಹಸ, ಏನ್ ನಡೀತಾವನೆ, ಇವನು ಏನ್ ನಡ್ಕೋತಾವನೆ ಅಂತ ನೀವು ಕೂತ್ಕೊಂಡು ಖುಷಿ ಪಡ್ಬೋದು. ಹೆಣ್ಣು ಮಗು ಹುಟ್ಟಿದ್ರೆ ಅವಳಿಗೆ ಎಷ್ಟು ಮದುವೆಗಳಾಗತ್ತೋ, ಎಷ್ಟು ಲವ್ಗಳಾಗತ್ತೋ, ಯಾವ ಕರ್ಮಾರಿ ಇದು. ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ವಂಶ ಹಾಳಾಗತ್ತೆ, ದೇಹ ಹಾಳಾಗತ್ತೆ ಅನ್ನೋ ಸತ್ಯನೇ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಕ್ಷತ್ರದ ಮೂಲ ಎಷ್ಟು ಸತ್ಯ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅಶ್ವಿನಿ ಅಂತ ಬಂದ್ರೆ ಅಮ್ಮ ಪ್ರಪಂಚದಲ್ಲಿ ಆ ನಕ್ಷತ್ರದ ಹೆಸರು ಹೇಳಿದ್ರೆ 6 ವರ್ಷ ಸುಧಾರಿಸ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ಶಾಪವನ್ನ ಕೊಡ್ತಕ್ಕಂಥ ದೇವತೆನೇ ಅಶ್ವಿನಿ ದೇವತೆ. ಹೌದು. ಯಾರು ಅಳ್ತಾವ್ರೆ ದೇವತೆ ತಥಾಸ್ತು ನೀನು ಯಾವಾಗಲೂ ಅಳ್ತಾನೆ ಇರು ಅಂತ ಆಶೀರ್ವಾದ ಮಾಡ್ತಾರೆ. ಯಾರು ದುಡ್ಡಿಲ್ಲ ಅಂತಾರೆ ದುಡ್ಡಿಟ್ಕೊಂಡು ತಥಾಸ್ತು ನಿನ್ ದುಡ್ಡಿಲ್ದಂಗೆ ಆಗ್ಲಿ. ಯಾವ ಕಾರಣಕ್ಕೂ ವಾಸದ ಮನೆಯಲ್ಲಿ ಯಾರು ಕುತ್ಕೊಂಡು ಅದು ಇದು ಶಾಪ ಹಾಕೊಂಡು ಬೈಕೊಂಡು ಇರ್ತಾರೋ ಇವರಿಗೆಲ್ಲ ಅಶ್ವಿನಿ ದೇವತೆ ತಥಾಸ್ತು ನೀನ್ ಹಂಗೆ ಇರು. ಅದಕ್ಕೋಸ್ಕರವಾಗಿ ಮನೆಯನ್ನ ದೇವಾಲಯವನ್ನಾಗಿ ಮಾಡ್ಕೊಳ್ಳಿ. ದೇವ್ರ ಮನೆ ಕಟ್ಟಿರ್ತೀರಾ, ದೇವ್ರ ಮನೆ ಎದುರುಗಡೆ ಕಾಲ್ ಹಿಡ್ಕೊಂಡು ಪಕ್ಕದ ಮನೆಯವ್ರಿಗೆ ಬೈತಿರ್ತೀರಾ, ಇಲ್ಲ ಗಂಡನಿಗೆ ಬೈತೀರಾ, ಇಲ್ಲ ಹೆಂಡತಿಗೆ ಬೈತೀರಾ, ಇಲ್ಲ ಮಕ್ಕಳಿಗೆ ಬೈತೀರಾ, ದೇವ್ರ ಮನೆ ಮಾತ್ರ ಮಾಡಿರ್ತೀರಾ. ಈ ಕರ್ಮ ಯಾವ ಜನ್ಮದಲ್ಲಿ ತೀರಿಸ್ತೀರಾ ನೀವು? ಈ ಅಶ್ವಿನಿ ನಕ್ಷತ್ರ ಹಣೆ ಬರ ಇದೆಲ್ಲ ದೇವ್ರ ಮನೆ ಮಾಡ್ತಾರಲ್ಲಮ್ಮ. ಯಾವುದೇ ಶಾಸ್ತ್ರದಲ್ಲಿ ಮನೆಗೆ ದೇವ್ರ ಮನೆ ಮಾಡೋದು ಎಲ್ಲೂ ಇಲ್ಲ. ಇದೆಲ್ಲ ಈ ಕಪಿರಂಗ ಹೇಳ್ತಕ್ಕಂಥ ಕಮಂಗಿಗಳು ಹೇಳ್ಕೊಡೋದು ಮನೆಗೊಂದು ದೇವ್ರ ಮನೆ. ಯಾಕೆ ಅಂದ್ರೆ ಆ ದೇವ್ರ ಮನೆ ಅಂತಕ್ಕಂಥದ್ದು ನಿಮ್ಮ ಮನೆಯೇ ಆಗಿರ್ಬೇಕೇ ಹೊರತು ಅದಕ್ಕೊಂದು ದೇವ್ರ ಮನೆ ಇಲ್ಲ. ಈ ತರ ಬರೀ ದುಡ್ಡು ಖರ್ಚು ಮಾಡಿಕೊಂಡು ಜೀವನ ಎಲ್ಲ ಅನುಭವಿಸ್ತಾ ಇರಬೇಕಾದ್ರೆ ಹೇಗೆ ಸಾಧ್ಯ? ಇದನ್ನ ತಿಳ್ಕೋಬೇಕು ಅಂತ ಬೇಡ ಅಂತಿಮ್ಮ, ತಿಳ್ಕೊಳ್ಬೇಕು. ಹಾಗೆ ಅಶ್ವಿನಿ ನಕ್ಷತ್ರದ ಮಕ್ಕಳು ಯಾರೇ ಹುಟ್ಟಿದ್ರು ಇದನ್ನ ಪ್ರತಿ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳಿ, ಸೂತ್ಕ ತೆಗೆದಕ್ಕೆ ಪ್ರಯತ್ನ ಮಾಡಿ. ಯಾವುದೇ ನಕ್ಷತ್ರ ಆಗಲಿ ಪ್ರತಿ ನಕ್ಷತ್ರಕ್ಕೂ ಸೂತ್ಕ ತೆಗಿಲೇಬೇಕು. ಚಿನ್ನ ಭೂಮಿಲಿ ಸಿಕ್ದಂಗೆನೆ ನಾವು ಹಾಕೊಳಕಾಗತ್ತೇನಮ್ಮ? ಇಲ್ಲ. ಕ್ಲೀನ್ ಮಾಡ್ಬೇಕಲ್ಲ, ಬೆಂಕಿಗೆ ಹಾಕ್ಬೇಕಲ್ಲ, ಸಂಸ್ಕಾರ ಆಗ್ಬೇಕಲ್ಲ, ಆವಾಗ ಚಿನ್ನ ಅಂತೀವಿ. ಹಾಗೆ ಹುಟ್ಟಿದ ಮಗುವಿಗೆ ಸಂಸ್ಕಾರನೇ ಕೊಟ್ಟಿಲ್ಲ, ಸಂಸ್ಕಾರ ಮಾಡಿಲ್ಲ ನೀವು ಅಂದ್ರೆ ಏನ್ ಮಾಡ್ಬೇಕು? ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ಕೈ ಮುಗಿದ್ಬಿಟ್ರೆ, ದಿನ ಗಂಧ ಹಾಕೊಂಡ್ಬಿಟ್ರೆ, ದಿನ ಕುಂಕುಮ ಹಚ್ಕೊಂಡ್ಬಿಟ್ರೆ, ಮಂತ್ರ ಹೇಳ್ಕೊಂಡ್ಬಿಟ್ರೆ ಒಳ್ಳೇದಾಗತ್ತೆ ಅಂತನ? ಅಪ್ರಾಣೆ ಇಲ್ಲ. ಸೂತ್ಕ ತೆಗಿರಿ. ಆ ಸೂತ್ಕದ ಹೆಸರು ಏನು ಅಂತ ಮೊದಲನೇ ಅಕ್ಷರ ಬರುತ್ತಲ್ಲ ಅದೇ ಇಂದಿನ ಜನ್ಮದ ಸೂತಕ. ಈಗ ಅದನ್ನ ತೆಗಿಬೇಕಾದ್ರೆ 3-4 ವರ್ಷ ಟೈಮ್ ಬೇಕಾಗತ್ತೆ. ಅಲ್ಲಿವರೆಗೂ ಮಗು ಹೆಸರು ಕೊಡಬೇಕು. ಕಾನ್ವೆಂಟ್ಗೆ ಹೆಸರು ಕೊಡದೆ ಕಾನ್ವೆಂಟ್ಗೆ ಮಕ್ಕಳು ಸೀಟ್ ಸಿಕ್ಕಲ್ಲ. ಈ ಒಂದು ಕರ್ಮಕ್ಕೆ ಮಾಸಿಕ ನಾಮ, ಆ ತಿಂಗಳಲ್ಲಿ ಬರ್ತಕ್ಕಂಥ ಪೌರ್ಣಿಮೆಯಲ್ಲಿ ಬರ್ತಕ್ಕಂಥ ನಕ್ಷತ್ರದಲ್ಲಿ ಬರುವಂತ ಒಂದು ಅಕ್ಷರವನ್ನ, ಮಗು ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಬಂದಿರತಕ್ಕಂಥ ಆ ಒಂದು ಅಕ್ಷರವನ್ನ ಅದೆರಡನ್ನು ಸಮತೋಲನ ಮಾಡಬೇಕು. ಈ ಅಕ್ಷರ ಯಾವುದು, ಈ ಅಕ್ಷರ ಯಾವುದು, ಈ 2 ಅಕ್ಷರ ಹೊಂದಾಣಿಕೆ ಆಗತ್ತಾ? ಹಿಂದೆ ಬಂದದ್ದು ಕರ್ಮದ್ದು. ಈಗ ಮಾಸನಾಮ ಯಾಕಿಡಬೇಕು ಅಂದ್ರೆ ಚಂದ್ರ ಬಂದಿರತಕ್ಕಂತಹ ವೃದ್ಧಿಚಂದ್ರ ಪೌರ್ಣಮಿಯಲ್ಲಿ ತುಂಬಾ ಒಳ್ಳೆಯದು, ಶುಕ್ಲ ಪಕ್ಷ ಅಂತ ಶಾಸ್ತ್ರದಲ್ಲಿದೆ. ಕೃಷ್ಣ ಪಕ್ಷ ಕೆಟ್ಟದ್ದು ಅಂತಿದೆ. ಅದಕ್ಕೆ ಆ ಮಗು ಹುಟ್ಟಿದ ತಿಂಗಳಲ್ಲಿ ಬಂದಂತಹ ಪೌರ್ಣಮಿ ಆ ಮಗುವಿಗೆ ಅಭಿವೃದ್ಧಿ ಕೊಡ್ತಕ್ಕಂಥ ಪೌರ್ಣಮಿ ಆಗಿರುತ್ತೆ ಪ್ರತಿ ಮಗುನು. ಅದಕ್ಕೆ ಮಾಸನಾಮ ಅಂತ ಹೇಳ್ತೀವಿ. ಆ ಮಾಸನಾಮದ ಅಕ್ಷರ ಆ ಮಗುವಿಗೆ ಈ ಭಗವಂತನ ಸೃಷ್ಟಿಗೆ, ಈ ಪ್ರಪಂಚಕ್ಕೆ ಆಗು ಹೋಗುಗಳಿಗೆಲ್ಲ ಶಾಂತತ್ವವನ್ನ ಕೊಡುತ್ತೆ ಮಾಸನಾಮ.
ಆಗು ಹೋಗುಗಳಿಗೆ ಸೃಷ್ಟಿ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಮಾಸನಾಮ. ಹಿಂದಿನ ಸೂತಕ ತೆಗೆಯುವುದಕ್ಕೆ ಜನ್ಮನಾಮ. ಇದೆರಡನ್ನ ಆಧರಿಸಿ ಜನ್ಮ ನಕ್ಷತ್ರಕ್ಕೆ ಶಾಂತಿ ಮಾಡ್ತಕ್ಕಂಥ 3 ವರ್ಷದಲ್ಲಿ ಆ ಮಗುವಿನ ವಿಚಾರವನ್ನು ತಿಳಿಯೋದಕ್ಕೆ, ಹಿಂದೆ ಹುಟ್ಟಿದಂತಹ ಕರ್ಮಫಲಗಳನ್ನ ತೊಳೆಯೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ಸಮಯದ ಅಭಾವ ಹೇಳಲಿಕ್ಕಾಗಲ್ಲ. ನಾಳೆ ಅಥವಾ ಸೋಮವಾರ ತಿಳಿಸಕ್ಕೆ ಪ್ರಯತ್ನ ಮಾಡೋಣ. ಯಾಕೆ ಅಂದರೆ ಸೂತಕದ ನಕ್ಷತ್ರದವನ್ನು ನೀವು ಶುದ್ಧೀಕರಣ ಮಾಡದೆ ಎಲ್ಲಿ ಮಾಡಬೇಕು? ಕ್ಷೇತ್ರದಲ್ಲಿ ಶಿವ ಎಲ್ಲಿರ್ತಾನೆ? ಕ್ಷೇತ್ರದಲ್ಲಿ ಶಿವ ಎಲ್ಲಿರ್ತಾನೆ? ಉದಾಹರಣೆ ನಂಜನಗೂಡು. ನಂಜನಗೂಡಿನಲ್ಲಿ 2 ರಾತ್ರಿ ತಂಗಬೇಕು. ನಿಮ್ಮ ಮಕ್ಕಳ ಜನ್ಮಾಂತರ ವಂಶದಲ್ಲಿ ನಡೆದಿರ್ತಕ್ಕಂಥ ಘೋರ ಅಪರಾಧಗಳು, ತಪ್ಪು ಮಾಡಿರೋದು, ಮೋಸ ಮಾಡಿರೋದು, ದೇವರನ್ನು ಬಿಟ್ಟಿರೋದು, ಕುಲದೇವರನ್ನು ಬಿಟ್ಟಿರೋದು, ಮನೆದೇವರನ್ನು ಬಿಟ್ಟಿರೋದು, ಮನೆ ಕಟ್ಟಿ ಸಮಸ್ಯೆ ಸಿಕ್ಕಾಕೊಂಡು ಮನೆ ಮಾರ್ಕೊಂಡು ಊರು ಬಿಟ್ಟಿರೋದು, ಇವೆಲ್ಲವೂ ಕೂಡ ನೀವು ಶಿವನಿಗೆ ಒಪ್ಪಿಸ್ಬೇಕು. ಯಾಕೆ ಅಂದರೆ ಭೂಮಿಯಲ್ಲಿ ಪರಮೇಶ್ವರನ ವಿಶ್ವಪೂರ್ಣವಾಗಿರ್ತಕ್ಕಂಥ ಸತ್ಯ ಇದೆ. ಅದಕ್ಕೆ ನಮ್ಮ ಮನೆ ಯಾವುದು ಅಂದರೆ ಪರಮೇಶ್ವರನ ದೇಹ ಆಗಿರಬೇಕು. ನಾವು ವಾಸ ಮಾಡುವ ಮನೆ ಶಿವನ ಕ್ಷೇತ್ರ ಆಗಿರಬೇಕು. ಪ್ರತಿ ಮನೆನೂ ಕೂಡ. ಇಲ್ಲ ಅನಾರೋಗ್ಯದ ಮನೆಯೇ ನಿಮ್ಮನ್ನು ಆಟ ಆಡಿಸತ್ತೆ. ನಕ್ಷತ್ರ ಯಾವುದು? ಮಹಾವಿಷ್ಣುದು. ಮನೆ ರೂಪ ಯಾರು? ಪರಮೇಶ್ವರಂದು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ಈ ಮಗುವಿನ ಸೂತಕ ತೊಳೆಯೋದಿಕ್ಕೆ ಎಲ್ಲಿಗೆ ಹೋಗ್ಬೇಕು? ನಂಜನಗೂಡು ಕ್ಷೇತ್ರದಲ್ಲಿ 2 ದಿನ ನೀವು ಅಲ್ಲಿ ಉಳಿಯತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಆ ಕರಮಣ್ಣ ತೊಳಿಬೇಕಾದ್ರೆ ವಿಚಾರವನ್ನು ಮುಂದೂಡಿದ್ದೀನಿ. ಸಮಯದ ಅಭಾವದಿಂದ ಪ್ರತಿಯೊಬ್ಬರು ಹೆದರದೆ ಮಕ್ಕಳ ಸೂತಕವನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.